ವಯಸ್ಸಾಗಿದೆ ನಿಮ್ಗೇನು ಗೊತ್ತೈತ್ರಿ, ನಾವು ನಿಮ್ಗೆ ಯಾಕೆ ಹೇಳ್ಬೇಕು, ಏನು ನಮ್ಗೇನು ಗೊತ್ತಿಲ್ಲನ ಅನ್ನೋ ಥರ. ನಾವು ಅವ್ರಿಗೆ ಬೆಲೆ ಕೊಟ್ಟಷ್ಟು ನಮ್ದು ನಾವು ಭಾಳ ದಿವಸ ಬದುಕ್ತೀವಿ ರೀ. ಹಿರಿಯರಿಗೆ ಬೆಲೆ ಕೊಟ್ಟಷ್ಟು ಅವ್ರ ಸಲಹೆ ಸೂಚನೆಗಳ ಮೇಲೆ ನಾವು ನಿಂತಿರ್ತೀವಲ್ರಿ. ನಮ್ಮದೇ ನಾವು ನಡೆಸಿದ್ರೆ ಇವರಾಗೇನು ಉಳಿತು, ಬೆಲೆ ಉಳಿತು. ಇಲ್ಲಿ ಮನುಷ್ಯನ ಭಾವನೆ ಏನೈತಿ, ಸಂಕುಚಿತ ಆತು ಅಂತಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಬರೋಕೆ ಚಲೋ ಆಗ್ತೈತಿ, ಅನ್ಯ ಪ್ರಾಬ್ಲಮು ಸ್ಟಾರ್ಟ್ ಆಗ್ತೈತಿ. ಅದು ಸ್ವಲ್ಪ ನೆಗ್ಲಿಜೆನ್ಸ್ ಇರಲಿ ಬಿಡಪ್ಪ, ಆಗೈತಿಲ್ಲ ಲಾಸ್, ಒಬ್ಬರಿಂದ ಆಗೈತಿ ಲಾಸ್ ಆಗೈತಿಲ್ಲ, ಮುಂದೆ ಸರಿ ಮಾಡ್ಕೊಂಡು ಅದು ಅವ್ರಿಗೆ ಮುಂದೆ ಮಾರ್ಗ ಆಗ್ತೈತಿ ಮಾಡ್ಕೊಂಡು. ಮನಸ್ಸು ಮೇನ್ ನಮ್ಮ ಕೆಲಸ ಆತು ಏನಾತ ನಂದು ಅನ್ನೋದೊಂದು ಬರಬಾರ್ದ್ರಿ ಸರ್. ಯಾರಿಗೆ ಆತ ಈಗ ನಾವು ನಂದು ನಾನಷ್ಟ ಇರ್ಬೇಕು, ನಂದಷ್ಟ ಚಲೋ ಇರ್ಬೇಕಂತ ಬಂದ್ರೆ ಭಿನ್ನಾಭಿಪ್ರಾಯ ಬರೋದರಿ ಸರ್. ಅದು ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಮತ್ತೊಂದು ತುಂಬ ಕುಟುಂಬದ ಕಥೆಯನ್ನು ತಗೊಂಡು ಬಂದಿದ್ದೀನಿ. ಆ ಮನೆತನದ ಹೆಸರು ಅಮೀನ್ ಭಾವಿ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎರೆಬೂದಿಹಾಳ್ ಅನ್ನೋ ಗ್ರಾಮದಲ್ಲಿದ್ದೀನಿ. 50 ಜನ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಅಣ್ತಮ್ಮಗಳೆಲ್ಲ ಸೇರಿ ಕೂಡು ಕುಟುಂಬ ಇದೆ. ಹಾಗಾಗಿ ಅದ್ರ ಪರಿಚಯ ಮಾಡಿಸ್ತೀನಿ. ಅದು ಅಷ್ಟೇ ಆದರೆ ಈ ಕತೆ ಹೇಳ್ತಾ ಇರಲಿಲ್ಲ. ಇವ್ರದ್ದು 160 ಎಕರೆ ಕೃಷಿ ಕುಟುಂಬ ಇದೆ. ಅದ್ರ ಪರಿಚಯ ತಮಗೆ ಮಾಡಿಸ್ತೀನಿ. ಯಾಕೆಂದರೆ ಅವಿಭಕ್ತ ಕುಟುಂಬಗಳು ಮರೆಯಾಗುತ್ತಿರುವ ಇಂಥ ದಿನಗಳಲ್ಲಿ ಇಂಥ ಕುಟುಂಬಗಳು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾಗಿದೆ. ನಮ್ಮ ಪೀಳಿಗೆಗೆ ಸಂಬಂಧಗಳ ಬಗ್ಗೆ ತಿಳಿಸಿಕೊಡ್ಬೇಕಾಗಿದೆ. ಹಾಗಾಗಿ ಕೊನೆಯವರೆಗೆ ಮಕ್ಕಳನ್ನ ಕೂಡಿಸ್ಕೊಂಡು ಈ ಕತೆ ನೋಡಿ ಇಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಬನ್ನಿ, ಈ ಮನೆತನದ ಹಿರಿಯರು ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ವೆಲ್ಕಮ್ ನಿಮಗೆ. ನಮಸ್ತೆ ನಮಸ್ತೆ ನಮಸ್ತೆ. ಮೊದಲನೇದಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಕುಟುಂಬ ಅಂತ ಹೇಳಿ ನಮ್ಮನ್ನು ಮಲ್ಲೇಶ್ ಅವ್ರು ಕರ್ಕೊಂಡು ಬಂದರು, ಅವ್ರ ಕಾರಣ. ಇಲ್ಲ ಅಂದರೆ ನನಗೆ ಈ ಕತೆ ಸರ್ ಬನ್ನಿ ಸರ್. ನೋಡಿ ಇವರೇ ನಿಮಗೆ ಪರಿಚಯ ಆಗಿದ್ದಾರೆ ಆಲ್ರೆಡಿ. ಕೃಷಿ ತಜ್ಞರು, ಕೃಷಿ ವಿಜ್ಞಾನಿಗಳು. ಇವ್ರು ಇಲ್ಲ ಅಂದರೆ ಈ ಕತೆ ನನಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪರಿಚಯ ಮಾಡಿಸಿದ್ರು. ಸರ್ ಇಲ್ಲಿವರೆಗೆ ಬಂದಿದ್ದೀರಿ, ನಮ್ಮದೊಂದು ತುಂಬ ಕುಟುಂಬ ಇದೆ, ನೀವು ನೋಡಿ ಹೋಗಿ ಅಂತ. ಹಾಗಾಗಿ ಈ ಕತೆಗೆ ಕಾರಣ ಇವರೇ. ಸರ್ ನಿಮಗೆ ತುಂಬ ಹೃದಯದ ಕೃತಜ್ಞತೆಗಳು. ತಮಗೂ ಯಾಕಂದ್ರೆ ಭಾಳ ದೂರದಿಂದ 450 ಕಿಲೋಮೀಟ್ರ್ ದೂರದಿಂದ ಶ್ರಮಿಸಿ ಇಂಥ ಕೂಡು ಕುಟುಂಬವನ್ನು ಇವತ್ತು ಸಮಾಜಕ್ಕೆ ಭಾಳ ಅವಶ್ಯಕತೆ ಐತಿ. ಕೂಡು ಕುಟುಂಬದಿಂದ ಎಷ್ಟು ಲಾಭ, ಎಷ್ಟು ಒಕ್ಕಟ್ಟು, ಎಷ್ಟು ಪ್ರೀತಿ ಇರ್ತೈತೆ ಅನ್ನೋದನ್ನು ಇವತ್ತು ನಮ್ಮ ಎರೆಬೂದಿಹಾಳ ಗ್ರಾಮದ ಅಮೀನ್ ಭಾವಿ ಸಾವುಕಾರದ ಮನೆತನಗಳ ಸ್ಟೋರಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ತಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಸರ್ ನಿಮ್ಗೆ ಬರೋದಾದರೆ ಸರ್ ಹೇಳಿ, ಪೂರ್ವಿಕರದ್ದು ಹಾಗೆ ಏನು ಎಲ್ಲಿಂದ ಶುರುವಾಯಿತು ಅಂತ. ಇದು ಒಂದು 200 ವರ್ಷದ ಮನೆ ಸರ್. 200 ವರ್ಷದ ಹಳೆ ಮನೆ. ಹಳೆ ಮನೆ ಹಿಂದೆಲ್ಲ ಹಿರಿಯರು ಇದೇ ಟೈಪಾಗಿ ಕಟ್ಟಿದ್ರು. ಅದನ್ನ ಚೇಂಜ್ ಮಾಡೋದು ಬೇಡ ಅಂತೇಳಿ ಅವ್ರು ಹೆಂಗೆ ಕಟ್ಟಿದ್ರು ಅದೇ ರೀತಿನ ಕಟ್ಟ್ಯಾರ. ಹೊಳ್ಳಿ ನಮ್ಮ ಅಪ್ಪಾರ ಹಿಂದೆ ನಮ್ಮ ಅಜ್ಜಾರ. ಈಗ ಇದು ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಇದನ್ನ ಕಟ್ಟಿ ಈಗ 20-25 ವರ್ಷ. 25 ವರ್ಷ ಆಯ್ತು. ಬನ್ನಿ ಒಳಗಡೆ ನೋಡೋಣ. ಹಾಂ, ಓಕೆ. ಹಾಂ, ಮೊದಲೆಲ್ಲ ಒಂದು 50-60 ದನ ಇರ್ತಿದ್ವು ಸರ್ ನಮ್ಮ ಅಜ್ಜಾರು ಮಾಡೋದು. 50-60 ವರ್ಷ. ಹಾಂ, 50-60 ದನಕರುಗಳು. ಹಾಂ, 4 ಹಂತಕ್ಕೆ ಬಂದಿಂದ 40 ದನ ಇದ್ವು. ಈಗ ಸದ್ಯಕ್ಕಂದ್ರೆ ಒಂದು 10-12 ಉಳಿದವು ಅಷ್ಟೇ. ಹೌದಾ? ಬಟ್ ಆದರೂ ಈ ದಂಧಕ್ಕೆ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅವೆಲ್ಲ ಇಲ್ಲೇ ಇವೆಲ್ಲ ತುಂಬಿರಿ ಮತ್ತೆ ಕಂಬ ಕಟ್ತಿದ್ವಿ ಈಗ. ಹೌದಾ? ಅವೆಲ್ಲ ಈಗ ಆಳು ಬರ್ಲದಕ್ಕೆ. ಓ, ಆಳಿನ ಸಮಸ್ಯೆ ನಿಮಗೂ ಇದೆ? ಭಾಳ ರೀ. ಒಕ್ಕಲ್ತನದಂದ್ರೆ ಒಂದು ದೊಡ್ಡ ಯುದ್ಧ ಮಾಡಿದಂಗೆ ರೀ. ಒಕ್ಕಲ್ತನ ಒಂದು ಈ ವರ್ಷ ಸುಗ್ಗಿ ಮುಗ್ದೈತೆ ಅಂದ್ರೆ ಒಂದು ಯುದ್ಧ ಮಾಡಿ ಗೆದ್ಕೊಂಬಂದಂಗೆ ಅಂಥ ಸಮಸ್ಯೆ ಐತಿ. ಎಷ್ಟೈತ್ರಿ ಹೊಲ? 160 ಎಕರೆ ಐತಿ. ಓ ಹೋ ಹೋ ಹೋ. ಹಾಂ, ಎಲ್ಲ ಒಣಬೇಷ ರೀ, ನೀರಾವರಿ ಇಲ್ಲ. ನೀರಾವರಿ ಇಲ್ಲ. ಇಲ್ಲ. ಹಾಂ ಹಾಂ. ಪೂರ್ವಿಕರು ಮಾಡಿದ್ದ ಅಥವಾ ನಿಮ್ಮ ತಲೆಗೆ ಮಾಡಿದ್ದ? ಎಲ್ಲ ಪೂರ್ವಿಕರು ಮಾಡಿದ್ದಾರೆ. ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೊಂಟ್ರಿ? ಮೇಂಟೈನ್ ಮಾಡೋದು. ನೀವು ಎಷ್ಟನೇ ತಲೆ ಸರ್ ಹಂಗಾರೆ? ಈಗ ನಾವು 5ನೇ 6ನೇ ತಲೆ ಮಾಡ್ರಿ. ಹೇಳಿ ಸರ್ ಇದ್ರ ಮನೆತನದ ಕತೆ, ಹಿಸ್ಟ್ರಿ. ಪೂರ್ವಜರಿಂದ ಬಂದ ಮನೆತನ. ನಮ್ಮ 4 ಫಾದರ್ಸ್, ನಮ್ಮ 4 ಫಾದರ್ಸ್ ಇಬ್ಬರು, ನಮ್ಮ ಅಜ್ಜಾರು. ನಿಮ್ಮ ಅಜ್ಜಾರು ಇಬ್ಬರು? ಅವರಿಗೆ ಇವು 2 ಮಕ್ಕಳು. ನಮ್ಮ ಅಪ್ಪಾರು, ನಮ್ಮ ದೊಡ್ಡಪ್ಪಾರು. ನಮ್ಮ ದೊಡ್ಡ ಅಜ್ಜಿಗೆ ಗಂಡು ಮಕ್ಕಳು ಇರೋದಕ್ಕೆ ನಮ್ಮ ತಂದೆಯವ್ರನ್ನ ದತ್ತಕ್ಕೆ ತೊಗೊಂಡ್ರು. ಒಬ್ಬರು ತಂದೆ ಆಸ್ತಿಗಳು. ಇದು ಹಿಂಗೆ ಬಂದಿತ್ತು. ಇದು ಅಂದ್ರೆ ಇದನ್ನ ಹಿಡ್ಕೊಂಡ್ರೆ ಇವ್ರು 4ನೇ ತಲೆ ಮಾರಾಕ್ದೆ. ಅದ್ರ ಹಿಂದೆ ನಮ್ಮ ಅಜ್ಜಾರು
ಅವ್ರು ಮತ್ತು 3 ಮಂದಿ ಅವರು ಅವ್ರ ಹೆಸರೆಲ್ಲ ನೆನಪಿಲ್ಲ ನಮಗೆ ಹಿಂಗೆ ಬರ್ತೈತೆ ಆ ಬಳಿಕ ಅದಕ್ಕಿಂತ ಮೊದಲು 2 ಮಂದಿ ಇತ್ತು ಪೂರ ಚೆಲುವುದ್ರಿ. ಓಕೆ. ಇದೇ ಆ ಮನೆತನದೆಲ್ಲ ಆ ತಲೆಮಾರು ಎಲ್ಲ ಇದೇ ಊರಿಗೆ ಹುಟ್ಟಿ ಬೆಳೆದವ್ರ ಅಥವಾ ಎಲ್ಲಿಂದನ ಬಂದವರು? ಇಲ್ಲ, ಈ ಬಾಗೇವಾಡಿ ತಾಲೂಕು ಹಿರೇಹಾಳದಾಗಿಂದ ಒಲಿಸಿ ಬಂದವರು. ಅಲ್ಲಿಂದ ಬಂದವ್ರು ಈ ಊರಿಗೆ ಅವರು? ಅವ್ರು ನಮ್ಮ 4 ಫಾದರ್ಸ್. ಓಕೆ. ಈ ನಮ್ಮ ಅಜ್ಜಾರಿ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಏನದಾರ ಇವ್ರು ಇಲ್ಲೇ. ಓಕೆ. ಇವು ಅವಾಗ ದಾನಪ್ಪ ಚನ್ನಬಸಪ್ಪ ಅಂತ ಹಿಂಗೇನೋ ಒಂದು ಬರ್ತದ ಕೆಲವರು ಇದ್ರ ಪ್ರಕಾರ. ಈಗ ನಿಮ್ಮ ತಂದೆಗೆ ಬರೋದಾದ್ರೆ ಎಷ್ಟು ಜನ ನೀವು ತಮ್ಮಗಳು, ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ ನಾವು 4 ಜನ ಗಂಡು ಮಕ್ಕಳು, 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಒಟ್ಟು 5 ಜನ. 5 ಜನ. ಓಕೆ. ಇವತ್ತು ನೀವು ಕೂಡು ಕುಟುಂಬ ಇದೀರಿ. ಹೌದು. ನಿಮಗೆ ಮಕ್ಕಳು ಎಷ್ಟೆಷ್ಟು ಜನ? ಈಗ ನಮ್ಮ ದೊಡ್ಡ ಅಣ್ಣರಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು. 5 ಜನ ಆಯ್ತು. ಎರಡನೇದವ್ರಿಗೆ 3 ಮಂದಿ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನನಗೆ 3 ಮಂದಿ ಗಂಡು ಮಕ್ಕಳು, 1 ಹೆಣ್ಮಗಳು. ನಮ್ಮ ತಮ್ಮರಿಗೆ ಏನೈತಿ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಈಗಲೂ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಮನೆಯಲ್ಲಿ ಇದೀರಿ. ಹೇಗೆ ಸಾಧ್ಯ ಸರ್ ಇದು? ಈಗಂತೂ ಈಗೇನು ಇದು ಅಲ್ಲ, ನಮ್ಮ ಮನುಷ್ಯನ ಸಂಕುಚಿತ ಭಾವನೆ ಇಲ್ಲ ಅಂದ್ರೆ ನಡೀತೈತೆ ಸರ್. ಸಂಕುಚಿತತ್ವ ಬರಬಾರ್ದಲ್ಲಿ. ಇಲ್ಲಿ ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕಿದಕ್ಕೆ. ಯಾರಿಗೆ ಬೇಕು ಅಂತೀರಿ? ದೊಡ್ಡವ್ರಿಗೇನಾ ಅಥವಾ ಮಕ್ಕಳಿಗೇನಾ? ಎಲ್ಲರಲ್ಲಿ ಕುಟುಂಬದಾಗ ಎಲ್ಲಿರ್ತೀವಿ ಎಲ್ಲರಲ್ಲಿನೂ ಆ ತಿಳುವಳಿಕೆ ಮಟ್ಟ ಬೇಕ್ರಿ. ಅದನ್ನು ನಾವು ಹಿರಿಯವರಾದ ಅದನ್ನು ಹೇಳ್ಕೊಂಡು ಹೋಗ್ಬೇಕು ಅವ್ರಿಗೆ. ಈಗ ಹಿರಿಯರಿಗೂ ಹಂಗಾರೆ ಒಂದಿಷ್ಟು ಸವಾಲುಗಳಿದೆ. ಯಾಕಂದರೆ ಮನೋಬಲ ಮತ್ತು ಮನಸ್ಥಿತಿಗಳು ಆಗಿನ ಕಾಲಕ್ಕೆ ಸವಾಲುಗಳು ಬೇರೆ. ಅದು ಎಲ್ಲವೂ ಹಿರಿಯರಿಗೆ ಬೇರೆ ಬೇರೆ ಹಂತ ದಾಟ್ಕೊಂಡು ಇವತ್ತಿನ ಮಕ್ಕಳಿಗೆ, ಇವತ್ತಿನ ಮೊಮ್ಮಕ್ಕಳಿಗೆ ಇರೋ ಸವಾಲುಗಳು ಮನಸ್ಥಿತಿಗಳು ಬೇರೆ. ಏನೋ ಒಂದು ಹೆರಿಡಿಟರಿಯಾಗಿ ಒಂದು ಸಂಸ್ಕಾರ ಬಂದೈತೆ ನಮ್ಮ ಮನೆಯಲ್ಲಿ. ಅದು ನಮಗೂ ಬಂದದ, ನಮ್ಮಿಂದ ನಮ್ಮ ಮಕ್ಕಳಿಗೂ ಬಂದದ, ಮೊಮ್ಮಕ್ಕಳಿಗೂ ಬಂದದ. ಅದು ಆಟೋಮೆಟಿಕ್ ಆಗಿ ಈಗ ಅವರು BA ಅದಾರ, ಗ್ರ್ಯಾಜುಯೇಟ್ಸ್ ಅದಾರ, ಎಲ್ಲರೂ ಅದಾರ. ಅವರು 4 ಜನ ಬರಲಿ 8 ಜನ ಬರಲಿ ಊರಿಗೆ ಅವ್ರಿಗೆ ಭಾರೆ ಮಾಡಂತ ಹೇಳೋ ಕೆಲಸ ಇಲ್ಲ, ಆಟೋಮೆಟಿಕ್ ಅಲ್ಲಿ ಹೋಗ್ತಾರ. ಅದು ಒಂದು ಮನೆಯ ಸಂಪ್ರದಾಯ ಅದು ಬಂದಿದ್ರಿ. ಅದು ಯಾರಿಗೆ ಇಬ್ಬರು ಮಾಡಿ ಇದನ್ನ ಮಾಡು ಇದನ್ನ ಬಿಡು ಅಂತೆಲ್ಲ ಇಲ್ಲಿ ನಮ್ಮ ಮಚ್ಚ ಕಿತ್ಕೊಂಡು ಕಮ್ತ ಮಾಡ್ತಾರೆ. ಅವ್ರಿಗೆ ನಾವು ಇದನ್ನ ಮಾಡ್ರಿ ಅಂತೀವಿ. ಅವ್ರು 4 ಜನ ಬಂದರೂ ಅಲ್ಲಿ ದನಕರುಗಳು ಚಾಕರಿ ಮಾಡೋಕ್ಕೆ ಹಿಂಸರಿಯಂಗಿಲ್ಲ, ಸ್ವಯಂ ಬುದ್ಧಿಯಿಂದ ಮಾಡ್ತಾರೆ. ಈಗ ಮತ್ತೆ ನಿಮ್ಮ ತಂದೆ ತಾಯಿದು ಮಾತಾಡೋದಾದರೆ ಅವರು ಮೂಲ ಕೃಷಿಕರು. ಹ್ಞೂ. ನಿಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿದ್ದಾರೆ. ನೀವು ಏನೇನು ಓದಿದ್ದೀರಿ ಅಣ್ಣ ತಮ್ಮಗಳೆಲ್ಲ? ಅವರು ನಮ್ಮ ದೊಡ್ಡಣ್ಣವ್ರದ್ದು ಅವಾಗಿನ SSC, ಅವಾಗಿನ SSLC ಅಂತೀವಿ ಅದಕ್ಕೆ. ಅವಾಗಿನ SSC ಅದು 4 years ಇತ್ತು ಅವಾಗ. SSC ಅಂದ್ರೆ ಲೋವರ್ 8th, ಹೈಯರ್ 8th, 9th, 10th ಅಂತ ಬರ್ತಿತ್ತು. ಇವ್ರಿಗೂ ಲೋವರ್ 8th, ಇವ್ರು 2ನೇದವ್ರು, ಇವ್ರು BCom ಆಗೈತಿ. ಇವ್ರದ್ದು ಲೋವರ್ 8th, ಹೈಯರ್ 8th ಆಗೈತಿ. ನಮ್ಮಿಂದ ಇಲ್ಲ, ನಮ್ಮ 3 ವರ್ಷಕ್ಕೆ SSLC ಬಂತು. ನಂದು BA ಆಗಿದೆ. 1 ವರ್ಷ LLB ಕಂಟಿನ್ಯೂ ಮಾಡಿದ್ವಿ. ಮುಂದೆ ನಮ್ಮ ಫಾದರ್ ತೀರ್ಕೊಂಡ್ರು, ಇಲ್ಲಿ ಪ್ರಾಬ್ಲಮ್ ಆಯ್ತು. ಫಾದರ್ ಏನು ಎಜುಕೇಟೆಡ್ ಆಗಿದ್ರ? ಓದಿದ್ರೆ ಅವರಷ್ಟೇ ಅಲ್ಲೇ ಹೇಗೆ ಈ ದೃಷ್ಟಿಕೋನ ಬಂತು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅನ್ನೋದನ್ನ? ಹೇಗೆ? ಇಲ್ಲ, ನಮ್ಮ ಇಷ್ಟ ಏನೈತೆ ಅದನ್ನು ಪೂರೈಸಿದ್ರಿ ಅವರು. ಓಕೆ. ನಮ್ಮ ಇಷ್ಟ ಏನೈತೆ ಅದನ್ನು ಪೂರೈಸಿದ್ರು. ಅವರು ಅವ್ರ ವಿಚಾರಧಾರೆ ಬೇರೆ ರೀ. ಮಕ್ಕಳಿಗೆ ಜೀವಂತ ಇರೋ ತನಕನೂ ಅನ್ಯ ಶಬ್ದ ಉಪಯೋಗ ಮಾಡ್ಯಾಕೆ ಗೊತ್ತಿಲ್ಲ ಅವರಿಗೆ. ಯಾವುದೋ ವ್ಯಕ್ತಿನೂ ಮಾತಾಡ್ಸ್ಬೇಕಂದ್ರೆ ರಿಕಾರ್ಡಿಂದ ಮಾತಾಡ್ಸ್ತಿದ್ರು. ಅದು ನಮ್ಮ ತಂದೆಯ ಸಂಸ್ಕೃತಿ, ಅದು ನಮಗೆಲ್ಲರಿಗೂ ಬೆಳ್ಕೊಂಬಂದದ್ದು. ಅಮ್ಮನ ಬಗ್ಗೆ ಹೇಳೋದಾದ್ರೆ ಅವರು ಹಂಗಾರೆ ತಂದೆಯವರು ತಾಯಿಯವರಿಗೆ ರೀ ಅಂತಲೇ ಕರಿತಿದ್ದಾರೆ ಹೊರತು ಅನ್ಯ ಭಾಷಾ ಉಪಯೋಗ ಮಾಡ್ತಿದ್ದಾರೆ ಅವರು. ನಮ್ಮ ತಂದೆಯವರು 75 ವರ್ಷಕ್ಕೆ ಲಿಂಗದೊಳಗ, ನಮ್ಮ ತಾಯಿ 101 ವರ್ಷಕ್ಕೆ ವಿದ್ಯುಗಸರ. ಹೇಳ್ರಿ, ಅಪ್ಪ ಅಮ್ಮನ ತೋರಿಸ್ಕೊಂಡು ಮಾತಾಡೋಣ ಆಮೇಲೆ. ಓಕೆ. ಇವರು ಶಿವಸಪ್ಪ ಅಂತೇಳಿ ನಮ್ಮ ಅಜ್ಜಾರು. ನಿಮ್ಮ ಅಜ್ಜಾರು? ನಮ್ಮ ತಂದೆಯವರ ಜನಕ ತಂದೆ ಶಿವಪ್ಪ ಅಂತೇಳಿ. ಅವ್ರಿಗಿಬ್ಬರು ಗಂಡು ಮಕ್ಕಳು, ಇವ್ರು ಬರೀ ಹೆಣ್ಮಕ್ಳಿದ್ರು ನಮ್ಮ ಅಮ್ಮಾರ. ಅದಕ್ಕೆ ಒಬ್ಬವನ್ನ ನಮ್ಮ ಅಪ್ಪನ ಇವ್ರು ದತ್ತಕ್ಕೆ ತಗೊಂಡ್ರು ಶಿವಸಪ್ಪಗೆ. ಅದಕ್ಕೆ ನಮ್ಮ ದೊಡ್ಡಪ್ಪರಿಗೆ ಏನಾಯ್ತು, ನಮ್ಮ ದೊಡ್ಡಪ್ಪನ ಹೆಸರು ಶಿವಪ್ಪ ಅಂತ ಬಂತು, ತಂದೆ ಹೆಸರು.
ನಮ್ಮ ತಂದೆಯವರು ಶಿವಸಪ್ಪ ಅಂತ ಬಂತು. ಓಕೆ ಹಾಂ ಇಬ್ಬರು ಅಣ್ಣ ತಮ್ಮ, ಇವೆರಡು ಗಂಡು ಮಕ್ಕಳು ಹಾಂ ಹಿಂಗೆ ಬಂದಿದ್ದು. ಇನ್ನೊಬ್ದು ಎರಡನೇ ಹೊಟ್ಟಿ ಅವರು ಹಾಂ ಶೆಟ್ಟಪ್ಪಜ್ಜ ಅಂತಿದ್ದ, ಇವರು ತಿರುಗಡಪ್ಪನ ಮಕ್ಕಳು. ಹಾಂ ಅವ್ರ ಹೊಟ್ಟಿಲೇ ಒಬ್ಬ ಗೂಳಪ್ಪ ಅಂತಿದ್ದ ನಮ್ಮ ದೊಡ್ಡಪ್ಪ. ಅವನ ಅಷ್ಟಿನೂ ನಮ್ಗೆ ಬಕ್ಷೀಸ್ ಬಂತ, ದತ್ತಕ್ಕೆ ಮಾಡ್ಕೊಳ್ಳಿ. ಒಬ್ಬ ಮಗ ಇದ್ದ ಅವರು, ಅವ್ರ ಲಗ್ನ ಆಗಿದ್ದಿಲ್ಲ, ಹಿಂಗಾಗಿ ಆ ಅಷ್ಟಿನೂ ನಮ್ಗೆ ಬಕ್ಷೀಸ್ ಮಾಡಿದ್ರು 4 ಮಂದಿಗೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು ಹಾಂ ಇವರು 75ನೇ ವಯಸ್ಸಿನ ತೀರ್ಕೊಂಡು, ನಾವು BA ಫೈನಲ್ಗಿದ್ದಾಗನೇ ತೀರ್ಕೊಂಡ್ರು. ಓ ನೀವು ಇನ್ನೂ ಓದ್ತಾ ಇದ್ರಿ ಅವಾಗ? ಹಾಂ ನಾವು ತೀರ್ಕೊಂಡಾಗ ನಮ್ಮ ಅಣ್ಣವ್ರ 29 ವರ್ಷ ದೊಡ್ಡದಾರ. ಹಾಂ ಮತ್ತು ಅವಾಗ ಹಿರಿಯ ಅಣ್ಣವ್ರಿಗೆ ಬಂತು ಜವಾಬ್ದಾರಿ ಅವ್ರು ಅವ್ರು ಮಾಡಿದ್ರು. ಹಾಂ ನಮ್ಮ ಅಣ್ಣವ್ರ ಮಿಕ್ಸಿದ ನಿಭಾಯಿಸಿದ್ರು. ಅಮ್ಮ ಇದ್ದರು ಇನ್ನು ಇದ್ದರು. ಈಗ ಮನ್ಮನೆ 11ನೇ ಇಸ್ವಿಗೆ ತೀರ್ಕೊಂಡ್ರು. ಓ 101 ವರ್ಷ ಆಗಿ ಓಕೆ ತೀರ್ಕೊಂಡ್ರು. ಹಾಂ ಈಗ ಸ್ವತಂತ್ರ ಪೂರ್ವದ ಮನೆ ಇದು. ಆ ಘಟನೆಗಳೇನಾದರೂ ನೆನಪಿದೆ ನಿಮಗೆ? ಪೂರ್ವದಲ್ಲಿ ಹೇಗಿತ್ತು? ನಾವು ಹುಟ್ಟಿದ 1952. ಹಾಂ 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 ಇದು ಬಂದಿಲ್ಲ. ಈಗ ಒಂದು ಕಾಯ್ದೆ ನಮ್ಮ ದೊಡ್ಡಣ್ಣರಂದ್ರೆ ಏನ್ರಿ, ಅವರು ಸ್ವತಂತ್ರ ಸಿಕ್ಕಾಗ 44-45 ಅವ್ರ ಬರ್ತ್ಡೇಟ್, ಅವ್ರಿಗೆ ಅದ್ರ ಐಡಿಯಾ ಬರಂಗಿಲ್ಲ. ನಾವು ನಮ್ಮ ಹಿರಿಯರಿಗಿತ್ತು. ಈಗಿನ ಕಾಲದ ಮಾತಾಡೋದಾದರೆ ಒಂದು ಈಗಿನ ನಿಮ್ಮ ಆಡಳಿತಾವಧಿಯಲ್ಲೇ ಒಂದು ಕಾಯ್ದೆ ಬರ್ತದೆ, ಇಂದಿರಾ ಗಾಂಧಿ ಅವ್ರದ್ದು, ಆಳುವವನೇ ಒಡೆಯ ಅಂತ ಹೇಳಿ. ಅದ್ರ ಬಗ್ಗೆ ಏನಾದರೂ ಗೊತ್ತಿದೆ? ಅದ್ರದ್ದು ಏನಾದರೂ ನಿಮಗೆ? ಅವಾಗ ಅದು ನಾವು ಇನ್ನೂ ಎಜುಕೇಷನ್ಗೆ ಇದ್ದಾಗ ಬಂತದು. ಬಂದಾಗ ಮತ್ತು ನಮ್ಮದು ರೌಂಡ್ ಫಿಗರ್ ಆಸ್ತಿ ಇತ್ತು. ನಮ್ಮ ತಂದೆಯವರು ತೀರ್ಕೊಂಡ್ರು. ತೀರ್ಕೊಂಡಾಗ ಏನು ಚೆಂದ ನಮ್ಮ ಮನೆ ಹಿತೈಷಿಗಳು ಒಬ್ಬರು ಇಲ್ಲ ಜಾಯಿಂಟ್ ಇಡ್ಬೇಡ್ರಿ, ಮುಂದೆ ಕಾಯ್ದೆ ಬರೋದೈತಿ, ಹಿಂಗಾಕೈತಿ ಅಂದು ಅವತ್ತದ ನಾರ್ಮಲಾಗಿ ನಮ್ಮ ಒಬ್ಬೊಬ್ಬರ ಖಾತೆಗೆ ನಾವು ಅಂಟಮ್ಗಳ ಹೆಸರೇ ನಮ್ಮ ಅಣ್ಣವ್ರು ಮಾಡಿಟ್ರು. ಹಾಂ ಪೂರ್ವ ಯೋಜನೆ ಇತ್ತು. ನಮ್ಮ ತಂದೆಯವ್ರ ಸ್ನೇಹಿತರವರು ಅವರು ಬಂದು ಸಲಹೆ ಕೊಟ್ಟರು ಮನೆಗೆ, ಬೇಡ ಕಾಯ್ದೆ ಹಿಂಗೆ ಬರ್ತೈತಿ, ಹಿಂಗಾಗ್ತೈತಿ, ಅದಕ್ಕೆ ನೀವು ಜಾಯಿಂಟ್ ಇಟ್ಕೊಂಡು ಕುಂದಿರ್ಬೇಡ್ರಿ, ಓಡಿದ್ರಿ. ಮತ್ತು ಅವಾಗೆಲ್ಲ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಂಡು ಆ ಪ್ರಶ್ನೆ ಬರಲಿಲ್ಲ. ಈಗ ಇವತ್ತಿಂದು ಮಾತಾಡೋದಾದರೆ ಸರ್, ನೀವೆಲ್ಲ ನೋಡಿ ಅವಾಗ ಸಂಸಾರ ಇತ್ತು, ದೊಡ್ಡ ಸಂಸಾರ ಇತ್ತು, ಕಷ್ಟ ಇತ್ತು, ಸುಖ ಇತ್ತು, ನೆರೆ ಇತ್ತು, ಹೊರೆ ಇತ್ತು, ಬರ ಇತ್ತು, ಎಲ್ಲವೂ ಇತ್ತು. ಆದರೂ ತಡ್ಕೊಂಡು ಬದುಕಿದ್ದೀರಿ. ಇವತ್ತು ಯಾಕೆ ನಮ್ಮ ಜನ್ರೇಷನ್ಗೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಬರಲಿಲ್ಲ? ಎಲ್ಲಿ ಕಳ್ಕೊಂಡ್ವಿ ನಾವು? ಅದ ಹೇಳಿದ್ನಲ್ರಿ, ಸಂಕುಚಿತ ಭಾವನಾ, ಪೇಷನ್ಸ್ ಕಮ್ಮಿ ಐತಿ ಈಗಿನ ಜನ್ರೇಷನ್. ಅದನ್ನು ನಾವು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡ್ರೆ ಸರಳ ಆಗ್ತೈತೆ ಅಷ್ಟೇ, ಏನಿಲ್ಲ ಬೇರೆ. ಅಂದರೆ ಇರೋ ಇದನ್ನ ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡ್ವಿ. ಅದು ದೊಡ್ಡದು ಇರಲಿ ಮಾಡ್ಕೊಂಡು ಹೋದ್ರೂ ಇಲ್ಲಿ ಮನಸ್ಸಿನ ಭಾವನೆ ಏನೈತಿ ಸಂಕುಚಿತ ಆತು ಅಂತಂದ್ರೆ ಅಲ್ಲಿ ಡಿಸ್ಪ್ಯೂಟ್ ಬರೋಕೆ ಚಲೋ ಆಗ್ತೈತಿ, ಅನ್ಯ ಪ್ರಾಬ್ಲಮು ಸ್ಟಾರ್ಟ್ ಆಗ್ತೈತಿ. ಅದು ಸ್ವಲ್ಪ ನೆಗ್ಲಿಜೆನ್ಸ್ ಇರಲಿ ಬಿಡಪ್ಪ, ಆಗೈತಿಲ್ಲ ಲಾಸ್, ಒಬ್ಬರಿಂದ ಆಗೈತಿ ಲಾಸ್ ಆಗೈತಿಲ್ಲ, ಮುಂದೆ ಸರಿ ಮಾಡ್ಕೊಂಡು ಅದು ಅವ್ರಿಗೆ ಮುಂದೆ ಮಾರ್ಗ ಆಗ್ತೈತಿ ಮಾಡ್ಕೊಂಡ. ಹಿಂಗೆ ಒಂದು ಜೀವನದಾಗ ಆವಾಗ ನಾವು ಏನೋ ಮಾಡಿದ್ರು ತಾಯಿಯವ್ರ ಮುಂದೆ ಇಟ್ಕೊಂಡು 4 ಮಂದಿ ಅಂತ ನಮ್ಗಳು ಮಾತಾಡ್ಕೊಂಡ ವ್ಯವಹಾರ ಮಾಡ್ಕೊಂಡು ಬಂದು ಏನೊಂದು ಮಾಡಂಗಿತ್ತು. ಈ ಒಬ್ಬರ ಡಿಸಿಷನ್ ಮ್ಯಾಗ ಮಾಡಂಗಿಲ್ಲ, 4 ಮಂದಿ ಮಾತಾಡ್ಕೊಂಡು ಒಬ್ಬರು ಹೆಡ್ ನಮ್ಮ ದೊಡ್ಡಣ್ಣರು. ಅವರು 2002 ಲೈಟ್ ಪ್ಯಾರಲಿಸಿಸ್ ಆಯಿತು. ಅವಾಗ ನಾ ಜವಾಬ್ದಾರಿ ಇಟ್ಕೊಂಡೆ. ಅವಾಗ ಅದು ಅಂತ ಅವರೊಬ್ಬರನ್ನ ಬಿಟ್ಟು ಕೆಲವೊಂದು ವಿಷಯ ಹೇಳ್ತಿದ್ವಿ, ಕೆಲವೊಂದು ಅವ್ರಿಗೆ ಹೇಳ್ತಿದ್ದಿಲ್ಲ. ಆರಾಮಿದ್ದಾರ ಅಂತೇಳಿ ಮೇನ್ ಇದ್ದಿದ್ದು ಅಷ್ಟು, ಕೆಲವೊಂದು ಎಲ್ಲ ಮುಗ್ದಿದ್ದು ಹಿಂಗೆ ಮಾಡೀವಿ ಅಣ್ಣ ಅಂತಿದ್ವಿ, ಹ್ಞೂ ಅಂತಿದ್ದ. ನಮ್ಮ ತಮ್ಮರು ನಾವು ಕೂಡಿ ಅವ್ರು ಮಾತಾಡ್ಕೊಂಡು ಹೆಂಗೆ ಹೋಗ್ಬೇಕು ಬಿಡಬೇಕು ಆಲೋಚನೆ ಮುಖಾಂತರ ಹೋಗ್ತಿತ್ತು ಅಷ್ಟೇ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಶಿವಬಸಪ್ಪ ಲಿಂಗಪ್ಪ ಮೀನು. ಹಾಂ, ನೀವು ಎಷ್ಟನೇದವರು? 4ನೇದವರು. ಹಾಂ, ಹೇಳಿ ಸರ್. ಹಳೇದೆಲ್ಲ ನೆನಪು ಮಾಡ್ಕೊಂಡು ಪಾಪ ನಿಮ್ಮ ಅಣ್ಣವ್ರಿಗೆ ಕಣ್ಣಲ್ಲಿ ನೀರನ್ನೇ ಬಂದ್ಬಿಡ್ತು. ಹಾಂ, ಏನು ಹೇಳ್ತೀರಿ ಅವತ್ತಿನ ಪರಿಸ್ಥಿತಿಗೆ ಇವತ್ತಿಗೆ? ಅವಾಗಿಂದ ನಾವೆಲ್ಲ ಹುಡ್ರಂಗೆ ಬೆಳೆದ್ವಿ, ಹಾಂ, ಜವಾಬ್ದಾರಿ ಇದ್ದಿದ್ದಿಲ್ಲ. ಎಲ್ಲ ಹಿರಿಯ ಮನುಷ್ಯ ಮಾಡ್ತಿದ್ದ ಅಣ್ಣ. ಜವಾಬ್ದಾರಿ ಇದ್ದಂಗೆ ಬಂದೀವಿ ಒಂದಿಷ್ಟು ದಿವಸ. ಯಾವಾಗ ಅವ್ರಿಗೆ ಒಂದು ಸ್ವಲ್ಪ ಇದು ಆಯ್ತು, ಅಲ್ಲಿಂದ ಮತ್ತು ನಾವು ಜವಾಬ್ದಾರಿ ತಗೊಳ್ಳೇಬೇಕಾತ. ನನಗೆ ಸಿಕ್ಕಿದ್ದು ನಾ ತಗೊಂಡು, ಅವ್ರಿಗೆ ಸಿಕ್ಕಿದ್ದು ಅವ್ರು ತಗೊಂಡಾರ.
ಕಮ್ತದ ಜವಾಬ್ದಾರಿ ಪೂರ ಇವ್ರದ್ದು. ಅಂದರೆ ಒಂದೊಂದು ಜವಾಬ್ದಾರಿ ಒಬ್ಬೊಬ್ರಿಗೆ ವಹಿಸಿದಿರಿ. ನಾವೇ ಹೆಂಚ್ಕೊಂಡು ಮಾಡಿದ್ದು. ಹಾಂ, ಅವ್ರಿಗೇನು ಟೆನ್ಷನ್ ಕೊಡೋದು ಬೇಡ. ಯಾಕಂದ್ರೆ ಅವ್ರ ಜವಾಬ್ದಾರಿ ಇರೋ ತನಕ ನಾವು ಯಾವುದೂ ಹೊತ್ಕೊಂಡಿದ್ದಿಲ್ಲ. ಅವ್ರು ಎಲ್ಲಿ ಹೇಳ್ತಾರೋ ಅಷ್ಟು ಹೋಗೋದು ಬರೋದು ಮಾಡೋದು ಅಷ್ಟೇ ಇಟ್ಕೊಂಡಿದ್ವಿ. ಅವಾಗೆಲ್ಲ ಲೇಬರ್ಸ್ ಸಿಕ್ಕಾಪಟ್ಟೆ ಇರ್ತಿದ್ರು, ಆಳು ಕರ್ಕೊಂಡು ಹೋಗ್ತಿದ್ವಿ, ಜಮೀನೊಳಗೆ ದುಡಿತಿದ್ವಿ. ಈಗೆಲ್ಲ ಲೇಬರ್ ಪ್ರಾಬ್ಲಮ್ ಅದ. ಈಗೆಲ್ಲ ಒಂದು ಮಷಿನರಿ ನಡೆಸ್ಬೇಕಂದ್ರೆ ಮನೆ ಹುಡ್ರ ಬೇಕು, ಇಂಥ ಪರಿಸ್ಥಿತಿ. ಅವಾಗ ಎಲ್ಲಿ ಬೇಕಾದ್ರೆ ಆಳಿದ್ದು ಸಾಕಷ್ಟು. ಈಗ ಆ ಸಮಸ್ಯೆ ಐತಿ. ಅವಾಗ ನಿರಾಳಿದ್ವಿ, ಈಗ ಸಮಸ್ಯೆ ಐತಿ. ಮತ್ತೆ ಎಲ್ಲರೂ ಊರು ಬಿಟ್ಟು ಹೋಗಕ್ಕೆ ಶುರು ಮಾಡ್ಬಿಟ್ರಲ್ಲ ಯುವಕರು, ಇನ್ನೇನು ಮಾಡೋದು? ಎಲ್ರಿ ಊರಾಗಿದ್ರು ಸರಿಯಾಗಿ ದುಡಿಯಂಗಿಲ್ಲ. ಹಾಂ, ಮನಸ್ಸು ಕಮ್ತದ ಕಡೆ ಭಾಳ ಕಡಿಮೆ ಐತಿ ಜನರ ಹವ್ಯಾಸ. ಏನ್ರಿ ಖಾಲಿ ಎಲ್ಲೋ ಕೂತ್ಕೊಂಡು ಏನಂತೀರಿ ನೀವು ಅದಕ್ಕೆ ಪಾಲ್ತು ಮಾತಾಡೋದು, ಟೈಮ್ ಕಳೀತಾರ ಹೊರತು ಜಮೀನಿನ ಕೆಲಸಕ್ಕೆ ಸುತಾರಾಮ ಬರೋದು. ಬಂದರೂ ಕಂಡೀಷನ್ 5 ತಾಸು ಅಷ್ಟೇ ವರ್ಕ್, ಇಲ್ಲ ಅಂತಿಲ್ಲ. 5 ತಾಸಿಗೆ ಒಂದೊತ್ತಿಗೆ 400 ರೂಪಾಯಿ ಕೊಡ್ಬೇಕು. ಹೆಚ್ಚಿಂದ ಮಾಡೋಂಗಿಲ್ಲ. ಹೆಚ್ಚಿಂದ ಕೇಳಿದ್ರೆ ಮತ್ತೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಇಂಥ ಪರಿಸ್ಥಿತಿ. ಅಂತೂ ಎಲ್ಲ ಗೋಜಲ್ಗಳ ಮಧ್ಯಾಹ್ನ ಇವತ್ತು ಅದನ್ನು ಉಳಿಸ್ಕೊಂಡ್ ಬಂದಿದ್ದೀರಲ್ಲ, ಅದೇ ಗ್ರೇಟ್ ಅನ್ಸುತ್ತೆ. ದೇವ್ರ ಕೃಪಾ. ಅಂತ ಮಳೆಯಲ್ಲಿ ವೈಷಮ್ಯ ಬಂದಿಲ್ಲ, ನಮ್ಮ ಹೆಂಡ್ರಲ್ಲೇ ಬಂದಿಲ್ಲ. ಎಲ್ಲ ಹೊಂದ್ಕೊಂಡು ಹೋಗ್ತಾರೆ. ಅಂದ್ರೆ ಮೇಟಿ ಗಟ್ಟಿಯಾಗಿದ್ರೆ ಎಲ್ಲ ಸರಳ ಆಗಿರುತ್ತೆ ಅಂತೀರಿ. ಹೌದು, ಇದು ಲೂಸ್ ಆದ್ರೆ ಎಲ್ಲ. ಮತ್ತು ಅವರಲ್ಲಿ ವಿಶ್ವಾಸನೂ ಇರ್ಬೇಕು, ಅಂದ್ರೆ ನಡೀತದೆ. ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಒಮ್ಮೆ ವಿಶ್ವಾಸ ಬಂತು ಅಂದ್ರೆ ನಡೆಯಂಗಿಲ್ಲ. ಅಲ್ಲಿ ಮನಸ್ಸುಗಳು ಚಿತ್ರ ಆಗ್ತಾವೆ. ಅವ್ರಿಗೆ ಯಾವುದೋ ಸಮಸ್ಯೆ ಬರ್ತೈತೆ ಅಂದ್ರೆ ಅದನ್ನ ನಿವಾರಣೆ ಮಾಡೋದು ಜವಾಬ್ದಾರಿ ಹೊತ್ತವನ ಕೆಲಸ. ಅದನ್ನು ಮಾಡಲಿಲ್ಲ ಅಂತಂದ್ರೆ ಸ್ವಾಭಾವಿಕ ಅದ ಮನಸ್ತಾಪ ಬಂದ ಬರ್ತದೆ. ಗರಣೆ ಇಬ್ಬಾಗ ಆಗ್ಲಿಕ್ಕೆ ಅದು ದಾರಿ. ಅದಾಗದಂಗೆ ಇಲ್ಲಿ ತನಕ ನಡ್ಕೊಂಡು ಬಂದೀವಿ. ಮುಂದಿನ ಮಕ್ಕಳಿಗೆ ಜವಾಬ್ದಾರಿ. ಈಗಿಂದ ಒಂದು ಜನ್ರೇಷನ್ ಬೇರೆ ಇದೆ ಸರ್. ಸ್ವಸ್ಥರನ್ನ ಹೆಂಗೆ ಹುಡುಕ್ತೀರಿ? ಈಗ ತುಂಬಿದ ಮನೆ ಕೊಡೋದಂದ್ರೇನೆ ಕಷ್ಟ ಅವ, ಅಥವಾ ಹೇಗೆ ಇದನ್ನ ಮಾಡ್ತೀರಿ? ಏನೋ ಅವ್ರಿಗೆ ಸಿಕ್ಕವ್ರಿಗೆ ಮುಂದಿನ ಯಾರ್ದು ಹೆಂಗೈತೆ ಏನಂಗೆ ಹೇಳೋಣ. ನಮ್ಮ ಜವಾಬ್ದಾರಿ ನಾವೆಲ್ಲ ಮಾಡೀವಿ, ಕೊಟ್ಟಿವಿ, ತಗೊಂಡಿವಿ. ಇಲ್ಲಿವರೆಗೆ ಚಂದ ನಡೆದೈತಿ. ಮುಂದಿನ ಹೆಂಗೆ ಹೇಳೋಣ. ನಮಸ್ಕಾರ ರೀ. ಹಿರಿಯರೆಲ್ಲ ಇಲ್ಲೇ ಕುಂತೀರಿ, ಚಲೋ ಆತ. ಹಾಂ, ಒಬ್ಬೊಬ್ರನ್ನ ಮಾತಾಡ್ಸ್ತಾನೆ. ಹಿರಿಯರು ಯಾರು ಇದ್ರಾಗ ಮೊದಲು? ಹಾಂ, ನೀವನ್ರಿ? ನಮಸ್ಕಾರ ರೀ. ಹಾಂ, ನಮಸ್ಕಾರ ರೀ. ತಮ್ಮ ಹೆಸರು? ನಮ್ಮ ಹೆಸರು ಚಿನ್ನಮ್ಮ ರೀ. ಹಿರಿಯ ಸೊಸೆ ನೀವು ಮನೆ ತಾನೆ? ಇಲ್ರಿ, ನಮ್ಮ ಅಕ್ಕಾರ ಇದ್ರಿ, ಅವ್ರು ತೀರ್ಕೊಂಡ್ರಿ. ಹಾರ್ಟ್ ಆಗಿ 4 ವರ್ಷ ಆಯ್ತು. ಹೇಳ್ರಿ, ದೊಡ್ಡ ಮನೆತನ, ಸೊಸೆಯಾಗಿ ಬಂದಿದ್ರಿ, ಹಾಗಿತ್ತು ಅವತ್ತಿನ ಪರಿಸ್ಥಿತಿ ಹೇಗೆ? ಯಾಕಂದ್ರೆ ಇವತ್ತಿಗೆ ಸೋಜಿಗೆ ಆಗ್ಬಿಟ್ಟೈತ್ರಿ ನಮ್ಗೆಲ್ಲ. ನೀವೆಲ್ಲ ಹಿಂಗ್ ಒಂದೇ ಮನೆಗೆ ಹಿಂಗ್ ಕುಂತು ಮಾತಾಡಕತ್ತಿರಲ್ಲ, ಈ ಯಾವ್ದೋ ಸಿನಿಮಾದಾಗ ನೋಡ್ದಂಗ ಆಗತೈತಿ. ಹೇಳ್ರಿ ಹೆಂಗ? ಅವಾಗಲ್ದು ಏನು ಇದೇ ಇತ್ತು ಬಿಡ್ರಿ. ಅದೇ ಈಗೆಲ್ಲ ಭಾಳ ಎಲ್ಲ ಸೂಕ್ಷ್ಮ ರೀ. ಅವಾಗ ಎಲ್ಲ ನಮ್ಮ ಅತ್ತೆಯಾರ ಇದನ್ನ ಮಾಡ್ತಿದ್ರೆ ನಾವು. ಆದ್ರೆ ನಾವು ಒಟ್ಟು ಅತ್ತೆ ಸೋಚ್ತಾರ ಅವ್ರು ಒಟ್ಟು ಒಮ್ಮೆ ಜಗಳ ಅನ್ನೋದು ಆಗಿಲ್ರಿ. ಈಗಾದ್ರೆ ನಮ್ಗೆ ಒಟ್ಟು ಅಕ್ಕಂಗ್ಯಾರ ಒಂದಿನ ಸತಿಗೆ ಒಂದೇ ಜಗಳ ಆಗಿಲ್ರಿ ನಮ್ಗೆ. ನೀವು ಎಲ್ಲ? ಹ್ಞೂ ರೀ, ಒಟ್ಟ ಒಮ್ಮೆ ನಾವು ಜಗಳ ಅನ್ನೋದು ಸುದ್ದಿ ಎಲ್ಲಿ ನೋಡ್ರಿ. ಎಷ್ಟು ಜನ ನೀವು ಸೊಸೆಂದಿರ? 4 ಮಂದಿ ರೀ. 4 ಅದ್ರಾಗ ಒಬ್ಬಕ್ಕೆ ನಮ್ಮ ಅಕ್ಕಾರ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟಿದ್ರಿ. ನಮ್ಮ ಅಕ್ಕಾರ ತೀರ್ಕೊಂಡ್ರಿ. ಈಗ ನಾವು 3 ಮಂದಿ ಇದೀವ್ರಿ. ಎಲ್ಲಾರು ಅವರು ನಮ್ಮ ಮಕ್ಕಳ ಗಂಡುಡ್ರಿ ಇಷ್ಟ್ರಿ. ಎಲ್ಲಾರು ತಮ್ಮ ಉದ್ಯೋಗದಾಗ ಅದಾರೆ ಇಷ್ಟ. ಹಿಂಗಾಗಿ ಒಟ್ಟು ಅವ್ರು ಗಂಡು ಮಕ್ಕಳಿಗಿನ ಒಟ್ಟೆ ಗಂಡು ಮಕ್ಕಳಿಗೆ ಜಗಳ ಅನ್ನೋದ ಬರೋದಲ್ರಿ. ಯಾರಿಗೆ ಭೇದ ಭಾವ ಅನ್ನೋದ ಇಲ್ರಿ. ಹ್ಞೂ ರೀ. ನಮ್ಮ ಬೀಗರಿಗೆ ನಾವು ಯಾರ ಮಕ್ಕಳು ಯಾರು ಅನ್ನೋದು ಗೊತ್ತಾಗಿಲ್ರಿ. ನೀವು ಇಷ್ಟಿದ್ದ ಸಾಗರ. ಹೌದಾ? ಹ್ಞೂ, ನಮ್ಮ ಬೀಗರಿಗೆ ಗೊತ್ತಿಲ್ರಿ ಯಾರ ಮಕ್ಕಳು, ಎಷ್ಟು ಮಂದಿ, ಒಬ್ಬೊಬ್ಬರಿಗೆ ಎಷ್ಟು ಮಕ್ಳು ಅದಾರ ಅನ್ನೋದ್ರಿ. ಎಷ್ಟು ಮಂದಿ, ಯಾರು ಹೊಟ್ಟಿಯಾರ, ಯಾರು ನಿಮ್ಮ ಸ್ವಂತ ಮಕ್ಕಳು ಅಂತ ಯಾರಿಗೇನು ಗೊತ್ತಿಲ್ಲ ಸರಿಯಾಗಿ.
ಅಯ್ಯೋ ಶಿವನಿ ಹಾ ಅಷ್ಟು ಎಲ್ಲರೂ ಚಲೋ ಮಕ್ಳನ್ನ ಭಾರಿ ಚಲೋ ಅದಾರೆ. ಎಲ್ಲರೂ ಬೇರೆ ಬೇರೆ ಇರ್ತಾರೆ. ಇನ್ನು ಇಷ್ಟು ಇದ್ರೆ ಜಾತ್ರೆ ಟೈಮ್ನಾಗ ಆಗಿದ್ರೆ ಒಂದು 100 ಜನ ಜಾಸ್ತಿ ಹಾಕಿದ್ದಾರೆ. ಹೆಣ್ಣು ಮಕ್ಕಳು ಅವರೆಲ್ಲ ತಮ್ಮ ಊರಾಗ ಇರ್ತಾರೆ. ಈಗ ಒಂದು 3-4 ಮಂದಿ ಬೆಂಗಳೂರಾಗ ಅಲ್ಲಿ ಇದ್ರಾಗ ಪುಣಾದಾಗ ಹುಬ್ಬಳ್ಳಿಯಾಗ ಇರ್ತಾರೆ. ಇಲ್ಲಿ ಒಂದು ಕಮ್ತ ಮಾಡಾರ ಮತ್ತೆ ವ್ಯಾಪಾರ ಮಾಡಾರ. ಬಟ್ ಎಲ್ಲಾರು ಒಬ್ಬೊಬ್ರು ಒಂದೊಂದು ಉದ್ಯೋಗದಾಗ ಅದಾರೆ. ಎಲ್ಲಾರು ಹೊಂದ್ಕೋಬಹುದು. ನೆಗೆಣ್ಣೇರು ಹೌದ್ರಿ ಎಲ್ಲಾರೇ ಜನ ನೋಡಿದಾರ ಹಂಗ ಅಂತಾರ. ನೀವು ಮೊದ್ಲೆಲ್ಲ ಬಂದ್ ಹಂಗ ಮಾಡಿರಿ, ಹಿಂಗೆ ಈಗ ಸ್ವಸ್ಥರಿಗೆ ಅವ್ರಿಗೆ ಜಗಾಡಕ್ ದಾರಿ ಇಲ್ಲ ಅಂತಾರೆ. ಹಂಗ ಅಂತಾರ ಈಗ ಎಲ್ಲಾರ. ನೀವು ಹಂಗ ಮೊದ್ಲು ನಡ್ಕೊಂಡ್ಬಿಟ್ರೆ ಅವ್ರಿಗೆ ಜಗಳ ತೆಗಿಬೇಕಂದ್ರೆ ಮುಂದೆ ದಾರೇ ಇಲ್ಲ. ನೀವು ಸಾಯಿ ಮಠ ಹಂಗೆ ನಾವು ಸಾಯಿ ಮಠನ ಹಿಂಗ ಹೋಗ್ಲಿ ಅಂತೀರಿ. ಮುಂದೆ ಅವ್ರಿಗೆ ಬಿಟ್ಟಿದ್ರೆ ಅದ ನಮ್ದು ಉಸಿರಿರೋ ಮಠ ಹಿಂಗ ಹೋಗ್ಲಿ ಅಂತೀರಿ. ಯವ್ವ ಕೊನೆವರೆಗೆ ಹಿಂಗೆ ಇರ್ಲಿ ಮಂತೇನ. ನೀವ್ ಹೇಳ್ರಿ ಏನು ಹೇಳ್ತಿದ್ರಿ? ಅಂತೂ ಹೆಂಗ ಹಿರಿಯರ್ ಮಾತಾಡಿದ್ರಿ ಒಗ್ಗಟ್ಟ ಎಲ್ಲ ಅಕ್ಕಾರ ಹೇಳಿಬಿಟ್ರಲ್ರಿ. ಅಲ್ವಾ? ಇವತ್ತಿನ ಜನರೇಷನ್ ಕತಿ ಹೌದ್ರಿ ಯಾರ ಹೇಳ್ತಿದ್ರಿ ಹೌದ್ರಿ. ಮತ್ ಈಗಲೂ ಸ್ವಚ್ಛಾರ ನಮ್ಮ ಸ್ವಚ್ಛಾರ ಹಂಗ ಅದಾರ. ಇಷ್ಟ್ರ ಹಂಗ ನಾವಾದ್ರೂ ಅವ್ರಿಗೆ ಹಂಗ ಹಿಂಗ ಅಂತ ಏನಂದ್ರ ಅವ್ರಾದ್ರ ನಮ್ ಇವತ್ತಿಗೆ ಆದ್ರೂ ಅವ್ರು ಏನ್ ಅನ್ನೋದಲ್ರಿ. ಇದ್ರಾಗ ದೊಡ್ಡವ್ರ ನೀವು. ಈಗ ಸದ್ಯಕ್ಕೆ ಇವ್ರು ದೊಡ್ಡಾರ್ರಿ. ಈಗ ಆದೇಶ ಏನಾರ ಮಾಡ್ಬೇಕಂದ್ರೆ ಡಿಸ್ಕಷನ್ ಹೆಂಗ್ ನಡೀತಾ? ಈಗ ಅವ್ರದ ನಡೀತೈತಿ ಎಲ್ಲಾರು ಕೂಡಿ ಹಿಂಗ್ ಮಾಡೋಣ ಅಂತ ಹೇಳಿ ಅಂತೀವ್ರಿ. ಮಾಡಿ ಅಂತಂದಿಂದ ನಾವ್ ಯಾರೇನು ಇದು ಮಾಡಕ್ ಹೋಗೋದಿಲ್ಲ, ಅಲ್ಲ ಅನ್ನಕ್ ಹೋಗೋದಿಲ್ರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಪಾರ್ವತಿ. ನೀವು ಮಧ್ಯದವ್ರ? ನೀವು ಇಲ್ರಿ ಅದಕ್ಕೆ ಸಣ್ಣಕ್ಕಿರಿ. ಅವ್ರ ಸಣ್ಣ ನಾವ್ 3ನೇದಾರ್ರಿ. ಅಡಿಗೆ ಪಡಿಗೆ ಹೆಂಗ ಮಾಡ್ತಿದ್? ದೊಡ್ಡ ಅಡಿಗೆ ಮತ್ತೆ ಏನ್ ಮಾಡ್ತೀವಿ? ಅಯ್ಯೋ ದೊಡ್ಡ ಅಡಿಗೆ ಎಲ್ಲ ಈಗ ನಾವ್ ಮೊದ್ಲು ಮಾಡ್ತಿದ್ರೆ ಈಗ ನಮ್ಗೂ ವಯಸ್ಸಾಗ್ಯವಲ್ರಿ. ಎಲ್ಲ ಸ್ವಚ್ಛಾರ ಮಾಡ್ತಾರ್ರಿ ಎಲ್ಲ. ಹೆಂಗ ಹಂಚ್ಕೊಂಡು ಎಲ್ಲ ಇಷ್ಟು ಅವ್ರು ಮಾಡ್ತಾರೆ. ಎಂತ ದೊಡ್ಡ ಎಲ್ಲ ಇದ್ರೆ ನಮ್ಮ ಮನ್ಯಾಗ ಮಾಡ್ಕೊಡ್ತಾರ. ಅವಾಗ ಎಲ್ಲ ಮಿಕ್ಸಿ ಅದೆಲ್ಲ ಇದ್ದಿದ್ದಿಲ್ಲ. ಈಗ ಇದಾಗ್ಯವ್ರಿ. ಈಗೆಲ್ಲ ನಮ್ಮ ಮಕ್ಕಳ ಲಗ್ನ ಆಗಿಂದ ಅವೆಲ್ಲ ಮಿಕ್ಸಿ. ಈಚೆಗ ನಮ್ಮ ಮಕ್ಕಳ ಲಗ್ನ ಆಗಿಂದ ಅವ್ರೆಲ್ಲ ಮಿಕ್ಸಿ ಅವಾಗಲ್ದ ಎಲ್ಲ ಒಳ್ಳಾಗ ರುಬ್ಬುದ್ರಿ. ಎಲ್ಲ ಜ್ವಾಳ ಪಾಳ ಎಲ್ಲ ಕುಟ್ಟುದು, ಗೋಧಿ ಕುಟ್ಟುದು ಎಲ್ಲ ಬಾಳ ಇದಿತ್ರಿ ಅವಾಗ. ಖಾರ ಕುಟ್ಟುದು ಎಲ್ಲ. ಈಗ ಮತ್ತೆ ಖಾರದ ಮಿಷನ್ ಎಲ್ಲ ಈಗ ಏನಿದೆ ಇಲ್ಲಿ ಬಿಡ್ರಿ. ಈಗೆಲ್ಲ ಎಲ್ಲ ರೇಡ್ ಮಾಡಲ್ರಿ. ಗ್ರೈಂಡರ್ ತರ್ತಾರ, ಎಲ್ಲ ವಾಷಿಂಗ್ ಮಿಷನ್ ಎಲ್ಲ ತರ್ತಾರೆ. ಈಗ ಒಳಗೆ ಕುಂದ್ರಂಗಿಲ್ರಿ. ಪಡಿಗಟ್ಲೆ ಬ್ಯಾಳೆ ಹಾಕಿದ್ರು ಈಗ ಅಲ್ಲಿ ಹಿರಿಯರ್ ಅಂತ ಹೇಳ್ತಿದ್ರಿ, ಇಲ್ಲಪ್ಪ ನಾವು ಒಂದೊಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿವಿ. ಒಬ್ರು ಕಮ್ತದ್ ನೋಡ್ತಾರ, ಒಬ್ರು ವ್ಯಾಪಾರದ್ ನೋಡ್ತಾರ. ನೀವು ಅಡಿಗೆ ಮನಿ ಹೆಂಗ ಹಂಚಿಕೆ ಮಾಡ್ಕೊಂಡಿದ್ರಿ? ಹೆಂಗ ಇದು? ಇಲ್ ಬಿಡ್ರಿ ನಾವ್ ಎಲ್ಲಾರು ಒಕ್ಕಟ್ಟಾಗೆ ಹಿಂಗ್ ಮಾಡ್ರಿ ಅಂತಂದ್ರ ಹಂಗ ಹಂಚ್ಕೊಂಡು ಮಾಡೇ ಇಲ್ ಬಿಡ್ರಿ ನಾವು. ಎಲ್ಲಾರು ಮುಂದಾಗಿ ಯಾರು ತಮ್ಗಿದಾಕೈತಿ ಹಂಗ ಮಾಡಿದ್ರಿ. ಇವತ್ತು ಒಬ್ಬೇಕು ರೊಟ್ಟಿ ಮಾಡಿದ್ರಿ ಮತ್ ಮರ್ದಿನ ಒಬ್ಬೇಕು ಮಾಡೋದ ಹಿಂಗ. ರೊಟ್ಟಿ ಏನ್ ಮಾಡಿ? 3 ರೊಟ್ಟಿ ಬೇಕ್ರಿ ದಿನ. ಎರಡು ಹೊತ್ತು ರೊಟ್ಟಿ ಮಾಡೋದಾರಿ. ಈಗಲೂ ಈಗ 2 ಹೊತ್ತು ರೊಟ್ಟಿ ಅನ್ನ ಸರಿ ಎಲ್ಲ 2 ಹೊತ್ತು ಆಗೋದ್ರಿ. ಇಡ್ಲಿ ಪಡ್ಲಿ? ಅಯ್ಯೋ ಇಡ್ಲಿ ಅವ ಇಂಥದ್ದು ಮಕ್ಕಳು ಇಂಥ ದೊಡ್ಡ ಹೋಟೆಲ್ನಾಗ ಇರ್ತೈತಲ್ಲ ಅಂತ ಮೊಮ್ಮಕ್ಳು 54 ಇಡ್ಲಿ ಹಾಕವ್ರಿ ಅಂತ ತಂದನ್ರಿ. ಅಂತ ಅದ್ರಾಗ ಒಬ್ಬ ಇದ್ರಾಗ ಲಕ್ಷ್ಮೀಶ್ವರ ಮಗ ಎಲ್ಲ ಅಂತ ಇಷ್ಟಿಗಿಂತ ಏನ್ ಬೇಕಂದ್ರ ತಂದ ಬಿಡ್ತಾನ್ರಿ. ಒಟ್ಟು ದಿವಸ ಲಗ್ನ ಮನಿ. ಸಣ್ಣ ಕಾರ್ಯ ಮಾಡಿದ್ವಿ ಅನ್ನಂಗಿಲ್ಲ ಇಲ್ಲ ನೋಡ್ರಿ. ಹುಬ್ಬಳ್ಳಿ ಹೋಟೆಲ್ ನೋಡ್ರಿ ಅದು. ಆಕೆ ಹ್ಞೂ ನಮ್ಮ ಅಲ್ಲಿ ಕೆಲ್ಸಕ್ಕೆ ಬರ್ತಿಲ್ರಿ. ಈ ಕಾಲ್ ನೋವಾಗೈತೆ. ಇಲ್ಲೇ ಮನ್ಯಾಗ ಹೊರೆ ಮಾಡ್ಕೊಂತ ಇಲ್ಲೇ ಇರ್ತಾಳ್ರಿ. ನಮ್ ಗಂಡ ತೀರ್ಕೊಂಡನ್ರಿ. ಇಲ್ಲೇ ಅವ್ರು ಪ್ಲಾಟ್ ಕೊಟ್ಟಾರ. ಪ್ಲಾಟ್ ಐತಿ ಅಂತ ಪ್ಲಾಟ್. ಇಲ್ಲೇ ಇವ್ರನ್ಯಾಗ ಇಲ್ಲೇ ಇರ್ತೇನ್ರಿ. ಇಲ್ಲೇ ಮಾಡೋದು ಉಣ್ಣುದು. ಈ ಕಾಲ್ ನೋವಾಗೈತ್ರಿ. ಆದ್ರೆ ನಮ್ಮ ಮನೆ ಮುದುಕರು ಬಾಳ್ರಿ ಇಲ್ಲೇ ಎಲ್ಲ ಜೋಪಾನ ಮಾಡಿ ಅವ್ರು ಮಕ್ಳು ಇದ್ರು ಅವ್ರ ಮಕ್ಳ ಮನಿಗ್ ಹೋಗ್ಲಿಲ್ಲ ನೋಡ್ರಿ. ಮಕ್ಳ ಕರ್ಯಾಕ್ ಬಂದ್ರು ಹೋಗ್ಲಿಲ್ಲ. ಇಲ್ಲೇ ನಮ್ಮ ಮನ್ಯಾಗ ಸತ್ತಾರ್ರಿ ಅವ್ರು. ಇಲ್ಲೇ ಇವ್ರ ಮನ್ಯಾಗ ಮಾಡೋದು ಉಣ್ಣುದ್ರಿ. ಈಗ ಹೊಲಕ್ ಹೋಗಲ್ರಿ, ಇಲ್ಲೇ ಬರ್ತಾನ್ರಿ. ಇಲ್ಲೇ ಊಟ ಮಾಡ್ತಾನಿ. ಏನಿಲ್ರಿ ಮಕ್ಳು ಇಲ್ರಿ. ಅಣ್ಣ ತಮ್ರು 3 ಮಂದಿ ಇದ್ರಿ, ತೀರ್ಕೊಂಡ್ರ. ನಾನು ಒಬ್ಬಕ್ರಿ ಅದಾರ್ರಿ ಅಣ್ಣ ತಮ್ಮ ಹೆಂಡ್ರ ಅದ. ಎಲ್ಲಿ ನೋಡ ಮುಂದು ಋಣ ಎಲ್ಲಿ? ಹೌದ್ರಿ ಹೌದ್ರಿ. ಹಿಂಗ ಯವ್ವ ಜೀವನ ಅಂದ್ರೆ ಹಿಂಗ ನೋಡಿ. ಇಷ್ಟ ಅನ್ಕೊಂಡ್ರ ನಮ್ಮ ಹೌದ್ರಿ. ಇಲ್ಲ ನಮಗೂ ಹೆಚ್ಚು ಮನೆಯವ್ರಕ್ಕಿಂತ ಹೆಚ್ಚು ನಮ್ಮ ಇದನ್ ಮಾಡ್ತೇವ್ರಿ. ಹಂಗೆ ಇದನ್ ಮಾಡ್ತಲ್ರಿ. ಅವ್ರು ಸ್ವಚ್ಛಾರ ಹಂಗ, ಇವ್ರು ಹಂಗ ಎಲ್ಲ ಹಂಗ ಅದಾರ್ರಿ. ಒಂದ್ ತಾಸು ಬರ್ಲಿರಿ ಯಾಕೆ ಬಂದಿಲ್ಲ ಅಂತಾರ್ರಿ. ಹ್ಞೂನ್ರಿ ಚಲೋ ನೋಡ್ತಾರ್ರಿ. ಚಲೋ ನೋಡ್ತಾರ.
ನೀವು ಹೊಲಕ್ಕೆ ಪಲಕ್ಕೆ ಹೋಗಿದ್ದು ಇಲ್ರಿ ಒಟ್ಟ ಹೊಲಕ್ಕೆ ಹೋಗಿಲ್ರಿ ನಾವು ಯಾವಾಗ್ಲೂ ಹೊಲಕ್ಕೆ ಹೋಗಿಲ್ಲ ಒಟ್ಟ ಯಾವಾಗ್ಲೂ ಹೋಗಿಲ್ರಿ ಹೊಲಕ್ಕೆ ಹೋಗಿಲ್ಲ ನಾವು ಮುದ್ದೆ ಇದು ಹೋಗಿದ್ದಿಲ್ರಿ ಈಗನು ಮತ್ತೆಲ್ಲಾರು ಕಳ್ಸಿ ಹೋಗ್ತಾರ ಅಂತಾರ ಅದೇನ್ ಹಿಂದ್ಲಿದ್ದ ನಮ್ಮ ಮನ್ಯಾಗ ಹೆಣ್ಮಕ್ಳು ಒಟ್ಟ ಹೋಗಿಲ್ಲ ಗಂಡ್ಮಕ್ಳು ಮಾಡಿಸ್ಕೊಂಡ್ ಬರ್ತಾರೆ ಒಟ್ಟ ಹೊಲಕ್ಕೆ ಹೋಗಿಲ್ಲ ಬಿಡ್ರಿ ಚರ್ಗ ಪರ್ಗ ಚಲ ಹೋಗ್ತೀವ್ರಿ ಸಿಗಿ ಹುಣಿವಿ ಎಳ್ಳಮ್ಮಸಿಗೆ ಹೋಗ್ತೀವ್ರಿ ಅಯ್ಯೋ ಎಳ್ಳಮ್ಮಸಿ ಹಂಗಾರ ಎಷ್ಟ್ ಮಂದಿ ಸೇರಿರ್ತೀರಿ ಎಲ್ಲಾರು ಇಟ್ಟಿರ್ತೈತಿ ಸಿಗುಣಿ ಮತ್ತೆ ಓಣೇನಾರು ಬೇಕಾದ್ರೆ ಕರ್ಕೊಂಡು ಹೋಗಿರ್ತೀವ್ರಿ ಟ್ರ್ಯಾಕ್ಟರ್ ಗಟ್ಲೆ ಟ್ರ್ಯಾಕ್ಟರ್ ಲೈಲ್ಯಾಂಡ್ ಹೋಯ್ತೀವ್ರಿ ಹಾ ಅಷ್ಟು ಮಂದಿ ಅಕ್ಕಿರಿ ಹ್ಞೂನ್ರಿ ಇವ್ ಆ ಸಡಗರ ತೋರಿಸ್ಬೇಕು ನಾನು ಹೌದ್ರಿ ನೀವು ಬರ್ರಿ ಒಮ್ಮೆ ಅಂದ್ರ ಈ ಎಳ್ಳಮ್ಮಸಿ ಐತಲ್ರಿ ಹದಿನೈದು ದಿನ ಬರ್ರಿ ಹಂಗಾರ ನಿಮ್ಮ ಈಗ ಬಂದಾರಲ್ಲ ಸ್ವಸ್ತ್ಯಾರನ್ನ ಮಾತಾಡ್ಸನ್ ಯಾರು ಅದೇ ಬಸಮ್ಮನ ಕರಿ ಬರ್ರಿ ಅಲ್ಲೇ ಒಂದ್ ಬರ್ರಿ ಅಲ್ಲೇ ನೀ ಬಾ ಇಲ್ಲಿ ಕರ್ಕೊಂಡು ನೀವು ತಮ್ಮರ್ ನೀವು ತಮ್ಮರೇ ಹಾ ಓಕೆ ನೀವು ಇಲ್ಲೇ ಇರ್ತೀರಿ ಇಲ್ರಿ ನಮ್ಮ ತಮ್ಮ ಒಬ್ಬ ಹೌದನಾ ಕೊಡ್ರಿ ಕೈ ನೋಡ್ರಿ ಕರೆಕ್ಟ್ ಟೈಮ್ ಬಂದ್ರಿ ಹಾ ಮಗಳ ತೀರ್ಕೊಂಡ್ರೆ ಹಿಂಗಾಗಿ ನಮ್ಮ ತಮ್ಮ ಇಲ್ಲೇ ಇರ್ತಾನ್ರಿ ಏಟ್ ಹೇಳಿದ್ರೆ ಕಮ್ಮಿ ಬಿಡ್ರಿ ಮಂತನದ್ದ ಹೌದಾ ಮನೆಗೆ ಬಂದ್ವಂದ್ರೆ ಅವ್ರ ಮಾವನ ಅದನ ಅವನ ಮಾತಾಡ್ಸ್ಬೇಕು ಈಗ ಬಂದ್ ಅನ್ನಂಗಿಲ್ಲ ಇವ್ ದೊಡ್ಡ ಮಾವ ಕೇಳಿಲ್ರಿ ಅವ್ ಸಣ್ಣ ಮಾವ ಅಲ್ಲೇ ಅದ ಯಾಣೆ ಮಾವ ಅಲ್ಲೇ ಅದ ಅಂದ್ರೆ ಅವ ಕೇಳ್ ಬಿಡ ಅನ್ನಂಗಿಲ್ಲ ಆ ಯಾಣೆ ಮಾವ್ರಿಗೆ ಹೇಳ್ಬೇಕು ಮಕ್ಕ ಹೆಂಗಾರ ಮದರ ನಮ್ಮ ಮಗಳ ಹೆಂಗಾರ ಎಷ್ಟು ಹೇಳ್ಬೇಕು ಹೊಳ್ಳಿ ಇಷ್ಟು ಮಾವ್ರ ಮನೆಗೆ ಹೇಳಿಂದ ಹೊಳ್ಳಿ ಅಕ್ಕಂಗೆ ಇಷ್ಟು ಮಗದಾಗ ಇಕ್ಕಿಗೆ ಹೇಳಿದ್ವಲ್ಲ ಮತ್ತೆ ಹೊಳ್ಳಿ ಆಕಿಗೆ ಹೇಳ್ಬೇಕು ಆರಾಮದಾರ ಮಕ್ಳು ನಮ್ಮ ಮೊಮ್ಮಕ್ಳು ಆರಾಮದಾರ ಅಂತ ಅದಾಗಿನ ಮತ್ತೆ ಮೊಮ್ಮಕ್ಳು ಹಳಿಯಾರ ಹ್ಯಾಂಡ್ರ ಕಾಕ ಚಿಗೋವಾರ ಆರಾಮದಾರ ಬಂದು ಅವ್ರಿಗೆ ಹೇಳಿ ನನಗೆ ಮಗದಾಗ ಇರ್ತಾರ ಅವಾಗ ಕೇಳಿ ನನಗೆ ಇಷ್ಟು ರಿಸ್ಪೆಕ್ಟ್ ಹೇಳ್ಕೊಂತ ಹೋಗ್ಬೇಕು ಈ ಜಗ್ ಹೊಟ್ಟೆ ಹಸ್ತ ಬಂದ್ರೆ ಬಹಳ ಕಷ್ಟ ಇಲ್ಲ ಮೊದ್ಲು ಊಟ ಮಾಡಿ ಆಮೇಲೆ ಅದ್ ಬಂದ್ರಿ ಬಂದ್ ಗುಡ್ಲೆ ಊಟ ಏನ್ ಕೇಳಂಗಿಲ್ಲ ಈ ಮನೆಗೆ ಈ ಮನೆ ಪರಿಸ್ಥಿತಿ ಏನೈತೆ ಅಂದ್ರೆ ಬಂದ್ ಗುಡ್ಲೆನ ಯಾವ ಅಂತ ಕೇಳಂಗಿಲ್ಲ ಯಾವ ಯಾಕಿಲ್ಲ ಅಲ್ಲ ಇವ್ರನ್ನೆಲ್ಲ 100 ಮಂದಿ ಮಾತಾಡ್ಸಿ ಹೋಗೋಗಡೆ ಬಿದ್ದು ಅಲ್ರಿ ಅವ್ರು ಫಸ್ಟ್ ಬಂದ್ ಗುಡ್ಲೆ ಯಾರು ಊಟ ಮಾಡಿ ಅದಕ್ಕೆ ಬಂದು ತಿಂದರ್ಸ್ಕೊಳ್ಳಿ ಮೊದ್ಲಕ್ಕೆ ಊಟ ಮಾಡಿನ ಮುಂದರ್ಸಿ ವಿಚಾರ ಎಲ್ಲ ಮೊಮ್ಮಕ್ಳಿಗೆ ಹೇಳ್ಬೇಕು ಅವ್ರು ಬಂದನ ಅವ್ರ ಮಾವನ ಮಾತಾಡ್ಸ್ಬೇಕು ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅನ್ನಂಗಿಲ್ಲ ಎಲ್ಲ ಏಕರೆ ಇದಕ್ಕೆ ಬಂದಂಗ್ರಿ ದೊಡ್ಡ ಜಾತ್ರೆಗೆ ಬಂದಂಗಿರಿ ಬಂದ್ ಏನ್ ಅಲ್ಲ ನೀವು ಯಾವತ್ತು ಬಂದ್ರಿ ಇವತ್ತು ಬಂದ್ ಬಹಳ ಖುಷಿ ಆಯ್ತು ನನಗೆ ಹೌದಲ್ರಿ ಮತ್ತೆ ಮಿಸ್ ಹಾಕಿದ್ರು ಬರ್ರಿ ಹಂಗಾರ ಹೋಗೋಣ ನಿಮ್ಮ ಸ್ವಸ್ಥರ ಹತ್ರ ಒಂದು ಬರ್ರಿ 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 ಹಾ ಎಲ್ಲಿ ಅಯ್ಯೋ ಅಯ್ಯ ಭಯಂಕರ ದಂಡೆ ಸೇರಿದಪ್ಪ ನಮಸ್ತೆ ನಮಸ್ತೆ ಇದನ್ನೊಂದು ಹಾಕೊಡ್ರಿ ತಗೊಳ್ರಿ ಇಲ್ಲಿ ನಿಮ್ಮ ಹೆಸರೇನು ಶಶಿಕಲಾ ಅಮ್ಮಿನ ಬಾವಿ ಅಂತ ಶಶಿಕಲಾ ರೀ ಶಶಿಕಲಮ್ಮ ಪುಷ್ಪಲತಾ ರೀ ಯಾವ್ರು ನಮ್ದು ಬಸಾಪುರ ಎಣ್ಣೆಗೆರೆ ಅವ್ರ ಮನೆ ಕೇಳಿದೆ ಬಸಾಪುರ ಎಣ್ಣೆಗೆರೆ ಅಂತೇಳಿ ಬಸಾಪುರ ನಮ್ದು ಕೊಪ್ಪದ ಡಿಸ್ಟಿಕ್ ರೀ ಚಿಕನ್ ಕೊಪ್ಪ ರೀ ಚಿಕನ್ ಕೊಪ್ಪ ನೀವಮ್ಮ ನಿನ್ನ ಹೆಸರು ಯಾವ ತವ್ರ ಮನೆ ಅದು ಚಿಕ್ನಾಥ್ ನಿಮ್ದ್ರಿ ರೂಪಾ ಅಮ್ಮಿನ ಬಾವಿ ರೀ ಹೆಬ್ಬಳ್ಳಿ ಧಾರವಾಡ ಡಿಸ್ಟ್ರಿಕ್ಟ್. ನೀವೇನು ಓದಿರಿ? ನಾ SSLC ಓದಿನಿ. ನೀವ್ರಿ? ನಾವು SSLC ರೀ. ಸೆಕೆಂಡ್ ನೀವು PUC ಇಬ್ರು SSLC ಇಬ್ರು. ಹೇಳ್ರಿ, ಈಗ ಭಾಳ ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಸೋಜಿಗನೆ ಎಲ್ಲರಿಗೆ, ನಿಮ್ಗೆ ಕಾಮನ್ ಆಗ್ಬಿಟ್ಟಿರುತ್ತೆ ನೋಡೋರಿಗೆ. ಹೆಂಗಿದೆ ಹೊಂದಾಣಿಕೆ ಅನ್ನೋದು ಹೆಂಗೆ ಅಂತ? ಏನಿಲ್ರಿ ಸರ, ಈಗ ಹಿರಿಯರು ಹೆಂಗೆ ನಡ್ಕೊಂಡು ಬಂದಿರ್ತಾರಲ್ರಿ, ಆ ಸಂಸ್ಕಾರದ ಮೇಲೆ ಹೋಗಿರ್ತೈತ್ರಿ ಅದು ಮನೆತನ ಯಾವುದೇ ಆತರಿ. ಈಗ ನಮ್ದು ತಮ್ದು ನಾನಂಕ್ರಿ ಇಲ್ಲೇ ಹುಟ್ಟಿ ಬೆಳೆದವಳ್ರಿ, ನಾನು ಮನಿ ಮೊಮ್ಮಗಳ್ರಿ ನಾನು. ನಾನೆಲ್ಲ ನಮ್ಮ ಮಾವಾರ ನಮ್ಮ ಅತ್ತಿಯರ್ ನೋಡ್ಕೊಂಡು ಬೆಳೆದವಳ್ರಿ ನಾನು. ನನಗಿದು ನನ್ನ ಕೇಳೋ ಈ ಪ್ರಶ್ನೆಕಿನ್ನ ಇವ್ರನ್ನ ಕೇಳಿದ್ರೆ ಅದು ಸೂಕ್ತವಾಗುತ್ತೆ. ನೀವು ಹೇಳ್ರಿ. ಎಲ್ಲ ನಿಮ್ಮನೆ ತವ್ರ ಮನೆಗೆ ಇಷ್ಟು ದೊಡ್ಡ ಕುಟುಂಬ ಏನಲ್ಲ? ಇಲ್ರಿ, ಸಣ್ಣ ಕುಟುಂಬನ ರೀ. ಇಲ್ಲಿ ಬಂದಿಂದ ನಮ್ಮ ಅತ್ತಿಯರ್ ಎಲ್ಲ ಅರ್ಚನೆ ನೋಡ್ಕೊಂಡ್ರಿ, ನಮ್ಗೆ ಅಡ್ಜಸ್ಟ್ ಆತ್ರಿ, ಹಂಗೇನ ಪ್ರಾಬ್ಲಮ್ ಅನ್ಸ್ಲಿಲ್ರಿ. ಈಗ ಕನ್ಯಾ ಕೊಡೋ ಮುಂದೆ ಕೇಳ್ತಿರ್ತಾರ ಮಂದಿ, ಏನವ ಹೆಂಗ ಎಷ್ಟು ಮಂದಿ ಇದಾರೆ ಕೇಳಿ, ಏನ್ ಅನಿಸ್ತು ನಿಮ್ಗ? ಫಸ್ಟ್ಲಕ್ ಒಂದ್ ಸ್ವಲ್ಪ ಭಯ ಅನಿಸ್ತ್ರಿ, ಆಮೇಲೆ ಅಡ್ಜಸ್ಟ್ ಆಗಿಂದ ಹಂಗೇನ್ ಅನಿಸ್ಲಿಲ್ರಿ. ಫಸ್ಟ್ ಒಂದ್ ಸ್ವಲ್ಪ ಭಯ ಅನಿಸ್ತ್ರಿ, ಬಾಳ ಮಂದಿ ಅಂದ್ಬಿಟ್ಲೆ ಹೆಂಗ ಅಡ್ಜಸ್ಟ್ ಆಗ್ಬೇಕ ಅಂತೇಳಿ ಒಂದ್ ಸ್ವಲ್ಪ ಭಯ ಅನಿಸ್ತ್ರಿ. ಆಮೇಲೆ ಈಗೇನ್ ಇಲ್ಲಿ ಬಂದಿನ ಹಂಗ ಅನಿಸ್ಲಿಲ್ರಿ, ಅಡ್ಜಸ್ಟ್ ಆದಿವ್ರಿ, ಹಂಗೆಲ್ಲ ಹಂಗೇನ್ ಪ್ರಾಬ್ಲಮ್ ಆಗ್ಲಿಲ್ರಿ. ನಮ್ಮ ಅತ್ತೆಯರೆಲ್ಲ ಚಲೋ ಹೊಂದ್ಕೊಂಡ್ ಇದು ಮಾಡಿದ್ರಿ, ಹೇಳ್ಕೊಟ್ರಿ, ಹಂಗ ಅಡ್ಜಸ್ಟ್ ಆದಿವ್ರಿ. ನೀವ್ ಹೇಳ್ರಿ. ನಮಗೆ ಫಸ್ಟಿಗೆ ಇದು ಮಾಡ್ಬೇಕ ಭಯ ಅನಿಸ್ತೀರಿ, ಕೊಟ್ಟಾಗ್ರಿ ಹೆಂಗಪ್ಪ ಅನಿಸ್ತಿದ್ರಿ. ಆಮೇಲೆ ಇಲ್ಲಿ ಬಂದಿಂದ ಎಲ್ಲಾರು ಕೂಟ ಹೊಂದ್ಕೊಂಡು ಇದಾದ್ರಿ, ನಮ್ಗೆ ಏನ್ ಅನ್ಸಲಿಲ್ಲ. ತೇರ್ ಅದೆಲ್ಲ ಕರ್ಕೊಂಡು ಇದು ಮಾಡಿದ್ರಿ, ಬರ್ಲಿಕ್ಕೆ ಹೇಳ್ಕೊಂಡು ಇದು ಮಾಡ್ಕೊಂಡು ಹೊಂದ್ಕೊಂಡು ಹೋದ್ರಿ.
ನೀವ್ರಿ? ನಮಗೂ ಮೊದಲು ಭಯ ಇತ್ರಿ. ಆ ನಂತರ ಇಲ್ಲಿ ಬಂದು ಅಡ್ಜಸ್ಟ್ ಆದ್ಮೇಲೆ ಆ ಥರ ಏನು ಭಯ ಅನಿಸ್ಲಿಲ್ಲ. ಎಲ್ಲರೂ ಭಯ ಭಯ ನಾನು ಆ್ಯಕ್ಚುಲಿ ಒಂದೇಳ ನೀವೆಲ್ಲ ಪುಣ್ಯ ಮಾಡಿರ್ಬೇಕು ಇಂಥ ಮನೆಗೆ ಸ್ವಸ್ಥರಾಗಿ ಬಂದಿರ್ಬೇಕಂದ್ರೆ. ನಾನು ಇಷ್ಟೊತ್ತು ಅವ್ರನ್ನೆಲ್ಲ ಮಾತಾಡ್ತಿದ್ದೆ, ನಿಜಕ್ಕೂ ಖುಷಿ ಅನಿಸ್ತು. ಯಾಕೆ ಅಂತಂದ್ರೆ ಹಿರಿಯರು ಇಲ್ಲಿ ಅರ್ಥ ಮಾಡ್ಕೊಂಡವ್ರು ಇದ್ದಾರೆ, ದೊಡ್ಡವರು ನೀವು ಅರ್ಥ ಮಾಡ್ಕೊಂಡು ಒಂದು ಜನ್ರೇಷನ್ ಗ್ಯಾಪ್ ಹುಡುಕ್ತಿದ್ದೆ. ಮುಂದಿನ ಇವತ್ತಿನ ಪೀಳಿಗೆಗೆ ನೋಡ್ತಾ ಇರ್ತಕ್ಕಂಥ ಹುಡುಗರಿಗೆ ಏನನ್ನ ನಾವು ಮುಂದೆ ಬಿಟ್ಟು ಹೋಗ್ತೀವಿ, ಇಂಥವ ತಾನೇ ಬಿಟ್ಟು ಹೋಗ್ಬೇಕು. ನೀವು ಸಂಬಂಧಗಳ ಜೊತೆ ಬದುಕೋದು ಹೇಗೆ, ಅವನು ಸುಧಾರಿಸೋದು ಹೇಗೆ. ಈಗ ಸಣ್ಣ ಪುಟ್ಟ ಎಲ್ಲರ ಮನೆಗೆ ಇದೆಯಮ್ಮ, ಅದು ಇಲ್ದಂಗೆ ಮನೆ ಹೆಂಗೆ ನಡೀತದೆ? ಅಭಿಪ್ರಾಯಗಳು ಬೇರೆ ಇರ್ಬೋದ್ರಿ, ಆದ್ರೆ ಭಿನ್ನಾಭಿಪ್ರಾಯ ಇಲ್ಲ ರೀ ಸರ್. ಓ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಅಭಿಪ್ರಾಯಗಳು ಬೇರೆ, ಭಿನ್ನಾಭಿಪ್ರಾಯಗಳು ಇಲ್ರಿ ಸರ್. ಅಭಿಪ್ರಾಯಗಳು ನಾವು ಏನೋ ಒಂದು ಮನ್ಯಾಗ ನಡೆದ್ರು ನಮ್ಮ ಅಭಿಪ್ರಾಯ ಹೇಳ್ತೇವ್ರಿ ಸರ್ ನಾವು. ಆದ್ರ ಭಿನ್ನಾಭಿಪ್ರಾಯ ಮಾತ್ರ ಯಾವಾಗ್ಲೂ ಇಲ್ರಿ ನಮ್ ಕಡೆ, ಪ್ರತಿಯೊಬ್ಬರ ಕಡೆನೂ ಇಲ್ರಿ. ಅವ್ರು ಇಷ್ಟು ದಿವಸ ಆದ್ರೆ ಅವರು ಒಟ್ಟು ಒಬ್ರು ಒಮ್ಮೆ ಜಗಳ ಒಬ್ಬೊಬ್ರ ಮನ್ಯಾಗ ಒಂದು ಜಗಳ ಆಡೋದು ಮತ್ತೆ ಕುಡಿದು ಮಾಡ್ತಾರಂತ. ಹಂಗೆ ಬಿಟ್ಟ ನಮ್ಮ ಮನ್ಯಾಗಿಲ್ಲ. ನಮಗೆ ಇಲ್ಲ ಇಲ್ರಿ ಸರ್. ಒಂದು ವೇಳೆ ಈಗ ಒಂದು ಭಿನ್ನ ಭಿನ್ನ ಯೋಚನೆಗಳು ಇರುತ್ತೆ. ನಿಮ್ಗೊಂದೇನೋ ಬೇಕಾಗಿರುತ್ತೆ, ಅವ್ರಿಗೊಂದೇನೋ ಬೇಕಾಗಿರುತ್ತೆ, ಇನ್ನೇನೋ ಬೇಕಾಗಿರುತ್ತೆ. ಏನೋ ಯಜಮಾನ್ರಿಗೆ ತಲುಪಿಸ್ತೀರಾ, ದೊಡ್ಡವ್ರಿಗೆ ತಲುಪಿಸ್ತೀರಾ, ಅತ್ತಿಯಂದಿರಿಗೆ ತಲುಪಿಸ್ತೀರಾ, ಹೇಗೆ? ನಾವು ನಮ್ಮ ಅತ್ತೆಯರ್ ಇದು ಮುಖಾಂತರನ ಇದನ್ನ ಮಾಡ್ತೇವ್ರಿ ಸರ್. ನಿಮ್ಮ ಯಜಮಾನ್ರಲ್ಲ? ಹೌನ್ರಿ, ಇಲ್ರಿ. ಅವು ಏನ ತಂದು ಕೊಟ್ರು ನಾವು ನಮ್ಮ ಮನ್ಯಾಗ ನಮ್ಮ ಅತ್ತೆಯರು ನಮ್ದ ಅಧಿಕಾರ ನಡಿಬೇಕಂತ ಏನೂ ಇಲ್ರಿ ಸರ್. ಈಗ ನನ್ನ ಗಂಡಗ್ ನನ್ನ ಆಸೆ ಏನಾದ್ರು ಹೇಳ್ಕೊಂಡು ತರಿಸ್ಕೊಂಡ್ರ, ಈಗ ಒಂದೊಂದ್ ಮನ್ಯಾಗ ಹಿರಿಯರ್ಗಿ ಇದು ಇರ್ತೈತಿ, ನನ್ನ ಕೇಳಿಲ್ಲ ಅಲ್ಲಿ ಇವಳು ತಂದ ನಡೆಸಿಬಿಟ್ಲ ಅಂತ ಒಟ್ಟ ಇಲ್ರಿ ಅವ್ರು. ಅವ್ರಿಗೆ ಅವಶ್ಯಕತೆ ಇರ್ಬೋದು, ಅವ್ರು ತರಿಸ್ಕೊಂಡಿರ್ಬೋದು. ಹಿಂಗ ಒಂದು ಸಹಜವಾಗಿ ತಗೊಂತಾರ್ರಿ ಯಾವ್ದ ವಿಷಯ ಏನಾದ್ರು ನಮ್ಮ ಮನ್ಯಾಗ. ಓಕೆ. ಅವ್ರ ಗಂಡ್ರ ದುಡಿಮೆಯಿಂದ ಇರ್ಬೋದು, ಏನೇ ಇರ್ಬೋದು, ನಮ್ಮ ಮನ್ಯಾಗ ನಮ್ಮ ಮಾವಾರಾತು ಯಾರ ಆತ್ರಿ ಯಾವತ್ತು ಪ್ರಶ್ನೆ ಮಾಡಿಲ್ರಿ ಸರ್ ಅದನ್ನ. ಓಕೆ, ಇಂಡಿಪೆಂಡೆಂಟ್. ನೀವೆಲ್ಲಂದ್ರೆ ಹೋಗ್ಬೋದು ಬರ್ಬೋದು. ಅದನ್ನ ನಾವು ಹೋಗೋ ಮುಂದ ಅವ್ರಿಗೆ ತಿಳಿಸಿ ಹೋಗ್ತೀವ್ರಿ ನಾವು. ಯಾವತ್ತೂ ನಾವು ನಮ್ದ ಸ್ವಂತಿಕೆ ಅಂತ ಹೋಗಂಗಿಲ್ರಿ. ನಮ್ಮ ಸ್ವಂತ ಇದ್ರು ಕೂಡ ಅವ್ರಿಗೆ ತಿಳಿಸ್ಬಿಟ್ಟ ಹೋಗುದ್ರಿ ನಾವು. ಮತ್ತೆ ಇಷ್ಟು ಸರಳ ಇದ್ದು ಬೇರೆದ್ ಮನೆಗೆ ಭಿನ್ನಾಭಿಪ್ರಾಯಗಳು ಯಾಕೆ ಬರುತ್ತೆ ಅಂತೀರಿ? ಮನಸ್ಸು ಮೇನ್ ನಮ್ಮ ಕೆಲಸ ಆತ ಏನಾತ ನಂದು ಅನ್ನೋದೊಂದು ಬರಬಾರ್ದ್ರಿ ಸರ್. ಯಾರಿಗೆ ಆತ ಈಗ ನಾವು ನಂದು ನಾನಷ್ಟ ಇರ್ಬೇಕು, ನಂದಷ್ಟ ಚಲೋ ಇರ್ಬೇಕಂತ ಬಂದ್ರೆ ಭಿನ್ನಾಭಿಪ್ರಾಯ ಬರೋದರಿ ಸರ್. ಅದು ಈಗೆಲ್ಲಾರು ಮುಕ್ತವಾಗಿ ನಮ್ ಕೆಲಸ ಎಲ್ಲ ನಾವು ಮಾಡಾಕತ್ತಾಗ ಅದು ಬೇರೆ ಅನ್ನೋದು ಎಲ್ಲಿಂದ ಬರ್ತೈತ್ರಿ ಸರ್. ಇವತ್ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ರೂಟೀನ್ ರೀ ಸರ್. ಇವತ್ ನಾ ರೊಟ್ಟಿ ಮಾಡೇನಿ ಅಂತಂದ್ರ ಇವತ್ ನಾಳೆ ನಾನು ರೊಟ್ಟಿ ಮಾಡಲ್ಲ ಅಂತ ನಾ ಸುಮ್ನೆ ಬಿಟ್ರಿ ಇನ್ನೊಬ್ರು ಅದನ್ನ ಪ್ರಶ್ನೆ ಮಾಡಂಗಿಲ್ರಿ ಸರ್. ಅವ್ರು ಅವತ್ತಿನ ಕೆಲಸ ಅವ್ರು ಅದನ್ನ ನಾ ಬಿಟ್ಟ ಕೆಲಸ ಅವ್ರು ಇನ್ನೊಬ್ರು ಮಾಡ್ಬಿಡ್ತಾರ್ರಿ. ನಮ್ಮ ಮನ್ಯಾಗ ನಾವು ಇದ ಕೆಲಸ ಇದ ಅಂತಂದ್ ನಾವ್ ಯಾವತ್ತೂ ಕಂಡೀಷನ್ ಆಗಿ ಕೆಲಸ ಮಾಡಿಲ್ರಿ ನಾವು. ಪ್ರತಿಯೊಬ್ಬರನ್ನ ಆತ್ರಿ ಯಾರು ಬಿಟ್ಟಿರ್ತಾರ ಮುಂದೆ ಏನ್ ಕೆಲಸ ಮಾಡ್ತಿರ್ತಾರ ಮುಂದಿಂದ ಯಾವ ಕೆಲಸ ಅಂತಂದ್ ಅವ್ರು ನೋಡ್ಕೊಂಡ್ ಮಾಡ್ಕೊಂಡು ಹೋಗ್ಬಿಡ್ತಾರ್ರಿ ನಮ್ಮ ಮನ್ಯಾಗ. ಈಗ ಏಕಕಾಲಕ್ಕೆ ಬೆಳಿಗ್ಗೆ ಹರಿಬಿರಿ ಕೆಲಸ, ಸ್ನಾನ ಅವಾಗ್ಲೇ ಆಗ್ಬೇಕು, ಟಿಫನ್ ಅವಾಗ್ಲೇ ಆಗ್ಬೇಕು, ಬುತ್ತಿ ಕಟ್ಟಬೇಕು, ಕಳಿಸ್ಬೇಕು. ಆ ಬೆಳಗಿಂದು ಅವರ್ ಇದೆಯಲ್ಲ ಅದು ಒಂದು ಭಯಂಕರ ವಾರ ನಡೆದಂಗ್ ನಡೀತಾ ಇರುತ್ತೆ ಮನೆಗೆ. 10 ಗಂಟೆ ಮಟ ಆಗತ್ತಲ್ರಿ ಸರ್. ಒಬ್ರು ರೊಟ್ಟಿ ಮಾಡ್ತಿರ್ತೇವ್ರಿ, ಒಬ್ರು ಮೇಲಿಂದ ಅಡಿಗೆದೆಲ್ಲ ಕೆಲಸ ನೋಡ್ಕೊಂತಿರ್ತಾರ್ರಿ, ಒಬ್ರು ಹೊರಗಿಂದೆಲ್ಲ ಇವೆಲ್ಲ ಮನಿ ಎಲ್ಲ ಗುಡಿಸೋದು ಸಾರ್ಸಿ ಇಂಥದೆಲ್ಲ ಎಲ್ಲ ಒಬ್ಬೊಬ್ರು ಒಂದೊಂದ್ ತರ ಮಾಡ್ಬಿಡ್ತೀವ್ರಿ ನಾವು. ಆದ್ರ ಅದನ್ನ ಇದನ್ನೇ ಮಾಡ್ಬೇಕು ಇವತ್ತ ನಂದ್ ಇದ ಕೆಲಸ ಅಂತ ನಾವ್ ಹಂಚ್ಕೊಳಂಗಿಲ್ರಿ. ಯಾವ್ದು ಯಾರು ಒಬ್ರು ಮಾಡ್ತಿರ್ತಾರಲ್ರಿ ಆ ಬಿಟ್ಟು ಕೆಲಸ ಇನ್ನೊಬ್ರು ಮಾಡ್ತೇವ್ರಿ ನಾವು. ಇವತ್ ನಾನು ಬೆಳಿಗ್ಗೆ ನನಗೆ ಇಷ್ಟಪಟ್ಟು ನಾನು ಅಡಿಗೆನೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಸರಿ ರೀ. ಯಾಕೆ ನೀನ್ ದಿನ ಒಂದ್ ಅದನ್ನ ಮಾಡ್ತಿ ಅಂತ ಯಾರು ನಮಗ್ ಪ್ರಶ್ನೆ ಮಾಡಂಗಿಲ್ರಿ. ಪ್ರತಿಯೊಬ್ಬರಿಗೆ ಆತ್ರಿ ನಾವು. ಈಗ ಮುಂದೆ ಬರೋರು ನಿಮ್ಮನ್ನ ನೋಡಿ, ಈಗ ನೀವು ಇವ್ರನ್ನ ನೋಡಿ ನೀವು ಪಾಲನೆ ಮಾಡಿದ್ರಿ, ನಿಮ್ ನೋಡಿದ್ರಿ ಇವ್ರು ಪಾಲನೆ ಮಾಡ್ತಾರೆ. ಹ್ಞೂನ್ರಿ. ಅಗದಿ ಚಂದ ಐತವ. ಈಗಂತೂ ಅದು ಏನ್ರಿ ಅತ್ತೆ ಸೊಸೆ ಅಂದ್ರ ಅಯ್ಯೋ ಶಿವನೇ. ಈ ಸೀರಿಯಲ್ ಅಕ್ಷರ ಕಡಿಮೆ ಕಲ್ತರು ಚಿಂತಿಲ್ರಿ ಸರ್, ಸಂಸ್ಕಾರ ಇರ್ಬೇಕ್ರಿ ಅಷ್ಟೇ ರೀ ನಾವು. ನಮ್ಮ ಮಕ್ಕಳಿಗೆ ಆದ್ರೆ ಅದನ್ನ ಹೇಳ್ತೇವ್ರಿ ನಾವು. ನಾವು ಇಷ್ಟ ನಮ್ಮ ಪರ್ಸೆಂಟೇಜ್ ಮಾಡ ಹಂಗೆಲ್ಲ ಏನ್ ಹೇಳಂಗಿಲ್ರಿ ನಾವು. ಈಗ ಒಂದು ಸಂಸ್ಕೃತಿಯಿಂದ ಬಂದೈತ್ರಿ ನಮ್ಮ ಮನೆತನ. ಅದನ್ನ ನಾವ್ ಹಾಳು ಮಾಡೋದು ಎಷ್ಟು ಸರಿ ರೀ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಹೊರತಾಗಿ ಅದನ್ನ ಕೆಡಿಸುವಂತ ಪ್ರಯತ್ನ ಅಂತೂ ಮಾಡಬಾರ್ದ್ರಿ ನಾವು. ಮತ್ತು ಈಗ ಕಾಮನ್ ಆಗಿ ಕೆಲವೊಬ್ಬರಿಗೆ ಬರ್ತದೆ, ನಂದೇ ಆದ ಮನೆ ಇರಬೇಕು, ನಂದೇ ಆದ ಗಾಡಿ ಇರಬೇಕು, ನಂದೇ ಆದ ಸಂಸಾರ ಇರಬೇಕು ಅಂತ ಅದು ಕೇಳೋ ತಪ್ಪೇನಲ್ಲ. ಹಂಗೆ ಆ ಥರದ್ದು ಯಾವತ್ತ ಈಗ ನಾವು ನಮ್ಮ ಗಂಡಂದ್ರಿಂದನ ನಾವು ಅರ್ಧ ಕಲ್ಕೊಂಡಂಗ್ರಿ ಸರ್. ಅವ್ರು 11 ಮಂದಿ ಅದಾರ ಅಂದ್ರೂ ಸರ ಅವ್ರು ಇವತ್ತಿನವ್ರಿಗೆ ಆದ್ರೆ ಬ್ಯಾರೆ ಅನ್ಸಂಗನ ಇಲ್ರಿ. ಅವ್ರ ಗುಣಾದಿಗಳು ಒಬ್ಬರು ಚೇಂಜ್ ಇಲ್ರಿ ಸರ್. ಈಗ ನಮ್ಮ ಗಂಡುಗಳು ನಾವು ಏನೋ ತಪ್ಪು ಮಾಡಿದಾಗ ಅವರು ಈಗ ಬ್ಯಾರೆದಾರ ತಪ್ಪು ಮಾಡಿದ್ರು ನೀನ್ ತಪ್ಪು ಮಾಡಿದೆ ಅಂತ ಹೇಳ್ತಾರ್ರಿ ಅವ್ರು. ನೀ ಸರಿ ಇರ್ಬೇಕು, ನೀ ಸರಿಗಿದ್ರೆ ಅವ್ರು ಸರಿಗಿರ್ತಾರ. ಪ್ರತಿಯೊಬ್ರು ಹಂಗೆ ಹೇಳಿದಾಗೆಲ್ಲ ನಾವು ಸರಿಯಾಗಿರಾಕ ನಮ್ಗೆ ಇದಾಕತ್ರಿ ಸರ್.
ನಮ್ಮ ಮನಸ್ಥಿತಿ ಬೇರೆ ಆಗಕ್ಕೆ ಸಾಧ್ಯ ಆಗಂಗಿಲ್ರಿ ಸರ್ ಅವಾಗ. ಈಗ ಅವ್ರು ನಮಗೆ ಸಪೋರ್ಟ್ ಮಾಡಿದ್ರಂದ್ರೆ ಈಗ ನನ್ಗೆ ಏನೋ ಒಂದು ಭಾವನೆ ಬಂದಿರ್ತೈತಿ ರೀ, ಯಾವಾಗ ಏಕಕಾಲಕ್ಕೂ ಒಂದೇ ಥರ ನಾವು ಇರಂಗಿಲ್ಲ. ಅವಾಗ ಬಂದಾಗ ಆ ಸಂದರ್ಭಕ್ಕೆ ಅವ್ರು ಸರಿ ಮಾಡಿದ್ರಂದ್ರೆ ಸರಿಯಾಗಿ ನಡ್ಕೊಂಡು ಹೋಗತ್ರಿ ಸರ್ ಅದು. ನೀನು ನೀ ಮೊದ್ಲು ಸರಿಗಿರು, ಆಮೇಲೆ ಅವ್ರು ಸರಿ ಹಾಕಾರ. ಪ್ರತಿಯೊಬ್ರು ಹಂಗೆ ಹೇಳೋದ್ರಿಂದ ನಮ್ಗೆ ಯಾವುದು ಭಿನ್ನಾಭಿಪ್ರಾಯ ಬಂದಿಲ್ರಿ ಸರ್. ಇವತ್ತಿನವ್ರಿಗೆ ಆದ್ರೆ ನಮ್ದ ಗೂಡು ಕಟ್ಕೋಬೇಕು, ನಾವು ಸರಿಗಿರ್ಬೇಕು, ನಾವು ಚಲೋ ಆಗ್ಬೇಕು, ಹಿಂಗೆಲ್ಲ ಮನೋಭಾವನೆ ನಮಗೆ ಬಂದಿಲ್ರಿ ಸರ್. ಯಾರಾದ್ರೂ ಹೆಣ್ಗಂಡ್ಕೊಂಡ್ರೆ ಯಾರು ವಿಚಾರ ಹಂಗೆ ಮಾಡ್ತಿದ್ದಿಲ್ಲ. ಈಗ ಮುಂದೆ ಮೊಮ್ಮಕ್ಳಿಗೆ ತೆಗಿದೈತಲ್ರಿ ಈಗಲೇ. ಇಲ್ಲಿ ನಿಮ್ಮ ಮನೆಗೆ ಏನೋ ಆಗಲ್ಲ ಬಿಡವ, ಆಲೇ ತಯಾರಾಗ್ಬಿಟ್ರಿ ಇಲ್ಲಿ. ಭದ್ರ ಬುನಾದಿ ಆಗ್ತಾ ಇದಾರೆ ಇಲ್ಲಿ. ಭಾಳ ಖುಷಿ ಆಯ್ತು ನಿಮ್ಮಂತ ಸ್ವಸ್ಥರು ಸಿಗ್ಬೇಕ್ರಿ ಎಲ್ಲರ ಮನೆಗೆ. ಹಾ, ಇವತ್ತು ಏನಾಗಿದೆ ಸಂಬಂಧಗಳು ಒಡೆಯೋ ಕಾರಣ ಇನ್ನೇನು ಕಾರಣ ಇಲ್ಲ. ಗಂಡ್ಮಕ್ಳಿಂದ ಏನೂ ಆಗಲ್ಲ, ಇವು ಸಣ್ಣ ಪುಟ್ಟ ಇವು ಏನು ಆಮೇಲೆ ಭಯಂಕರ ದೊಡ್ಡವೂ ಅಲ್ಲ ಅವು. ಹಾ, ದೊಡ್ಡವೂ ಅಲ್ಲ. ಅವ್ರು ಮುಕ್ತವಾಗಿ ಇರ್ತಾರ್ರಿ ಗಂಡ್ಮಕ್ಳಾದ್ರ ನಮ್ಮ ಮನ್ಯಾಗ. ಪ್ರತಿಯೊಬ್ರು ನಾವ್ ಏನ ಕೇಳಿದ್ರು ಏನ ಹೇಳಿದ್ರು ನಮ್ಮ ಮನ್ಯಾಗ ಮತ್ ನಾವು ಇಷ್ಟು ದೊಡ್ಡ ಸಂಸಾರ ಅಂದ್ರೆ ನೋಡೋರ್ಗೆಲ್ಲ ಏನ ಇವ್ರ ಕಾರ್ಬೇಳೆ ರೊಟ್ಟಿ ಬಿಟ್ಟು ಬೇರೆ ಇಲ್ಲ ಇವ್ರ ಮನ್ಯಾಗ ಅನ್ನುವಂತ ಪರಿಸ್ಥಿತಿ. ನಮ್ದು ಎಷ್ಟು ಆಧುನೀಕರಣ ಐತೆ ಅಂದ್ರಿ, ನಾವು ಏನೋ ಒಂದು ಕೈ ಮಾಡಿ ತೋರ್ಸಿದ್ರೆ ಅದನ್ನೆಲ್ಲ ತಂದು ಒದಗಿಸ್ಯಾರ್ರಿ ನಮ್ಗ. ನಮ್ಗೇನು ನಮ್ಗ ಸಮಸ್ಯೆ ಅನ್ಸಂಗಿನ ಇಲ್ರಿ ಸರ್. ಇಷ್ಟು ಮಂದಿಗೆ ಅಡಿಗೆ ಮಾಡಿ ಹಾಕೋದು ಅದೇನು ಸಮಸ್ಯೆ ಅನ್ಸಂಗಿಲ್ರಿ ಸರ್. ನಡೆದು ಹಂಗೆ ನಡೆದಿರ್ತೈತ್ರಿ ಅದು. ಏನೋ ದೇವ್ರ ಸಂಕಲ್ಪದಿಂದ ಆಗ್ತಿರ್ತೈತಿ. ಈಗ ತಂದೆ ಹೋದ್ಮೇಲೆ ನೀವೇ ಜವಾಬ್ದಾರಿ ವಹಿಸ್ಕೊಂಡ್ರಂತೆ ಇವರಲ್ಲ, ಅಲ್ಲಿ ಕೂತಾರಲ್ಲ ಅವ್ರ. ಹಾ, ಕಮ್ತದವ್ರು ನಾವು ಮಾಡ್ತಿದ್ದೇನ್ರಿ. ಹಾ, ಅವಾಗ ಮತ್ ಕಮ್ತ ಅಂದ್ರೆ ದೊಡ್ಡ ಜವಾಬ್ದಾರಿ ಹೇಳ್ರಿ. ಅವತ್ತಿನ ಕಮ್ತ ಇವತ್ತಿನ ಕಮ್ತ ಹೆಂಗೈತಿಂತ್ರಿ? ಏನು ಸರಿ ಇತ್ರಿ. ಇದೇನಿಲ್ಲ. ಈಗ ನಾವು ಅದು ಹೋರಿ ಆದ ಕಾಲು ನೋವಾದ ಈಗ 3-4 ವರ್ಷ ಆತು. ಹೋರಿ ಆದತ್ತೇನ್ರಿ? ಹೋರಿ ಆದಿತ್ರಿ, ಕಾಲು ಪೆಟ್ಟಾಗೈತಿ. ಹಿಂಗಾಗಿ ಅದನ್ನ ಇದು ಮಾಡಿಕೊಂಡು ಮತ್ತೆ ಹೇಳ್ರಿ. ಈಗ ಕಮ್ತ ಅಂದ್ರಿ ಮಕ್ಕಳು ಮಾಡ್ತಾರ್ರಿ, ಈಗ ಮಾಡ್ತಾರ. ನೀವು ಕಮ್ತ ಮಾಡೋ ಪದ್ಧತಿ ಹೇಳ್ರಿ. ಎಷ್ಟು ಇಳುವರಿ ತೆಗಿತಿದ್ರಿ? ಹೆಂಗಿತ್ತು? ಏನ್ ಕತಿ? ಅವಾಗೆಲ್ಲ ಸರಿನೇ ಇತ್ತು. ಆಳು ಗೀಳು ಎಲ್ಲ ಸರಿಯಾಗಿ ಬರ್ತಾ ಇತ್ತು. ಈಗೆಲ್ಲ ಈಗ ಬರ್ಬರ್ತ ಈಗ ಆಳು ಕಡಿಮೆ ಆಗಕತ್ತೆ. ಒಣ ಬೇಸಾಯನ ಅವಾಗಿಂದ? ಒಣ ಬೇಸಾಯ ರೀ. ಉಳ್ಕಿದೇನು ಪೀಕ್ ಎಷ್ಟು ತೆಗಿತಿದ್ರಿ ಅವಾಗ? ಅವು ಮಳೆಗಾಲ ಸರಿಯಾಗಿ ಬಂತು ಅಂದ್ರೆ ಎಕರೆಕ್ಕೆ 5-6 ಕ್ವಿಂಟಲ್ ಬರ್ತಿದ್ವು. ಈ ಮಳೆಗಾಲ ಹತ್ರ ಆಗಿಬಿಟ್ವು ನಡುವೆ. 10-15 ವರ್ಷ ಮಳೆನೇ ಇದಾಯ್ತು. ಬರಗಾಲ ಪರಿಸ್ಥಿತಿ ಬಂತು. ಆ ಬರಗಾಲ ಪರಿಸ್ಥಿತಿ ಒಳಗೆ ಏನು ಮಾಡೋಕ್ಕಾಕೈತಿ? ಒಂದು ಪೀಕ್ ಬಂದ್ರೆ ಒಂದು ಪೀಕ್ ಬರ್ದಂಗೆ ಆಗಿದ್ವು. ಹಿಂಗಾಗೆಲ್ಲ ಅಸ್ವ್ಯಸ್ತ ಹಾಕ್ಕೊಂತ ಬಂತು. ಅಲ್ಲ, ಈಗ ನೀವು ಅವಾಗ ಬರೇ ಎತ್ತಿಟ್ಕೊಂಡು ಕಮ್ತ ಮಾಡ್ತಿದ್ರಿ. ಈಗ 108 ಟ್ರ್ಯಾಕ್ಟರ್ ಬಂತು, 108 ಯಂತ್ರ ಬಂತು, ಔಷಧಿ ಹೊಡಿ ಯಂತ್ರ ಬಂತು, ಒಕ್ಲಿ ಮಾಡೋ ಯಂತ್ರ ಬಂತು. ಹಿಂಗ ಆಗ್ಬಿಟ್ಟವ್ರಿ. ಈಗ ಅವಾಗ ನೀವು ಕಣ ಮಾಡ್ತಿದ್ರಿ. ನಾವು ಮೊದಲ ಪ್ರಥಮ ಇವು ಯಾವ ಇದ್ದಿದ್ದಿಲ್ರಿ, ಯಾವ ಮಿಷನರಿ. ಅವಾಗ ಕಮ್ತ ಇದು ಪೀಕ್ ತೆಗಿಬೇಕಾರೆ ಎಲ್ಲ ಇದು ಮಾಡೋಕ್ಕೆಲ್ಲ ರಂಟಿ ಹೊಡೆದು ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ವಿ. ಮುಂದೆ ಪೀಕ್ ತೆಗಿಬೇಕಾದ್ರೂ ಆಳಿಂದ ಹಚ್ಚಿ ಮಾಡಿಸ್ತಿದ್ವಿ. ಈಗ ಆಳಿನ ಈಗ ಬಿತ್ತಿತ್ಲಾಗ ಬರ್ಬರ್ತಾ ಎಲ್ಲ ಇದಾಗಕೈತಿ. ಆ ಬಳಕ 1995ರಾಗ ಟ್ರ್ಯಾಕ್ಟರ್ ತೊಗೊಂಡ್ರಿ. ಅತ್ತಾಗಿಂದ ಮೊದಲು ಟ್ರ್ಯಾಕ್ಟರ್ ಇದ್ದಿದ್ದಿಲ್ಲ. ಈಗ ಔಷಧಿ ಹೊಡಿತಿದ್ರಿ ಅವಾಗ ಬೆಳಿಗ್ಗೆ ನೀವು? ಈಗೆಲ್ಲ ಬಂದಾವಲ್ಲ, ಏನ್ರಿ? ಈಗ ಔಷಧಿ ಸಿಂಪಡಿಸ್ತಾರಲ್ಲ ರಾಸಾಯನಿಕ, ಅವು ಇದ್ವು ಅವಾಗ? ಇರಲಿಲ್ಲ. ಇಲ್ಲ. ಮತ್ತೆ ಅವಾಗ ರೋಗ ಬಂದ್ರೆ ಏನು ಮಾಡ್ತಿದ್ರಿ? ರೋಗನ ಕಮ್ಮಿ ಇತ್ತು ಅವಾಗ. ಕೀಡಿ ನಾವು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಡ್ಲಿಗೆ ಹೊಡಿತೀವಿ. ಅವಾಗ ಏನು ಇದ್ದಿದ್ದಿಲ್ರಿ. ಮತ್ತು ಅವಾಗ ಇದನ್ನ ಇದ್ದಿಲ್ಲ. ಹವಾಮಾನದ ಮೇಲೆ ಪೀಕ್ ಬರ್ತಾ ಇದ್ವು ಅವಾಗ. ಈಗ ಬರ್ಬರ್ತ ಇದಾಕಂತ ಈ ಕಿಡಿ ಪ್ರಮಾಣ ಇವಾಗ ಸಂಶೋಧನೆ ಹೆಂಗೆ ನಡೆದೈತಿ, ಆ ಸಂಶೋಧನೆ ಹೆಂಗೆ ಮಾಡ್ಕೊತ ಬರಕತ್ತೆ, ಹಂಗೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ರೋಗಾದಿಗಳು ಉತ್ಪತ್ತಿ ಆದವು. ಮೊದಲವೆಲ್ಲ ಇದ್ದಿದ್ದಿಲ್ಲ. ನಾನು 1974ರಿಂದ ಮೊದಲು ಕಾಲೇಜಿಗೆ ಹೋಗ್ತಿದ್ದೀವಿ. ಡಿಗ್ರಿ ಮುಗೀತು 73ಕ್ಕೆ. ನಮ್ಮ ತಂದೆಯವರು 73ಕ್ಕೆ ತೀರ್ಕೊಂಡ್ರು. ಆ ನಂತರ ಅಣ್ಣಾರಿಗಷ್ಟೇ
ತೋಡ್ರಾಯಿ ಬಿಡ್ತೀವಿ ಕಮ್ತದ ವ್ಯವಸ್ಥೆ ಮಾಡಕೊಳಕ್ಕೆ. ನಾ 74ರಿಂದ ಕಮ್ತದಿಂದ ಮಾಡಕತ್ತಿದ್ವಿ. ಅವಾಗ ಏನು ಹಳೆಯ ಸಮಸ್ಯೆ ಇದ್ದಿದ್ದಿಲ್ಲ. ಆದರೂ ನೂರಾರು ಎಕರೆ ಜಮೀನು ಹೆಂಗೆ ನಿಭಾಯಿಸ್ತಿದ್ರಿ? ಈಗ 3-4 ಎಕರೆ ನಿಭಾಯಿಸಕ್ಕಾಗೋದಿಲ್ಲ. ಅಲ್ಲ ನಾವು ಒಬ್ಬನ ಮಾಡ್ತಿದ್ದಿಲ್ಲಲ್ರಿ, ಆಳು ಕಾಳು ಇದ್ರು ಜವಾಬ್ದಾರಿಯಿಂದ ಇತ್ತಲ್ಲ. ಆಳಿದ್ದು ಹೇಳೋದಷ್ಟೇ ಕರ್ತವ್ಯ ನಮ್ಮದು. ಹಿಂಗೈತಪ್ಪ ಹಿಂಗೆ ಹೊಲಕ್ಕೆ ಪೀಕ್ ಮಾಡ್ರಿ ಇದನ್ನ ಮಾಡಿಸ್ತಿದ್ವಿ. ಆ ನಂತರ ಕೆಲಸ ಕಳೆ ಗಿಳೆ ಇವೆಲ್ಲ ಕೆಲಸ ಬಂದರೆ ಆಳಿನ ಬ್ಯಾಗು ಮಾಡಿಸ್ತಿದ್ವಿ. ಅವಾಗೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ರಿ. ನಂಬಿಕೆ ಅಷ್ಟು ಹೇಳಿ ಇದೇ ಹಿಂಗೆ ಮಾಡ್ಕೊಂಬರ್ರಿ ಅಂದ್ರೆ ಮಾಡ್ಕೊಂಬರ್ತಾ ಇದ್ರು ಅವಾಗ. ಈಗಿಲ್ಲ ಅದು, ಈಗಿಲ್ಲ ಗೊತ್ತಿಲ್ಲ. ಗೊಬ್ಬರ ಏನು ಹಾಕ್ತಿದ್ರಿ? ಗೊಬ್ಬರ ಮೊದಲು ಸರ್ಕಾರಿ ಗೊಬ್ಬರ ಇದ್ದಿದ್ದೇ ಅಲ್ರಿ. ಕಂಪೋಸ್ಟ್ ಗೊಬ್ಬರದಿಂದ ಹಾಕ್ತಿದ್ದೆ ನಾವು. ಸಗಣಿ ಗೊಬ್ಬರ. ಜೋಳ ಗಿಳ ಎಷ್ಟೆಷ್ಟು ಕ್ವಿಂಟಲ್ ಬೆಳಿತಿದ್ರಿ? ಕ್ವಿಂಟಲ್ ಅದು ಕಂಡ್ಗಂತಿದ್ರು ಅಂದ್ರೆ 20 ಹೇರ್ ರೀ. 20 ಹೇರ್ ಅಂದ್ರೆ 24 ಚೀಲ. ಅಂಥವು ಎಷ್ಟು ಬೆಳಿತಿದ್ರಿ? ಅವು 3-4 ಕಂಡಗ್ರಿ. ಜೋಳ, ಗೋಧಿ ಆಯ್ತು, ಹತ್ತಿ. ಅವಾಗ ಜೈದಾರ್ ಇದಲ್ಲ, ಜೈದಾರ್ ಅಂತ ಹತ್ತಿ ಬರ್ತಿತ್ತು ಕಾಳು. ಆ ಜೈದಾರ್ ಬೆಳೀತಾ ಇದ್ವಿ. ಈಗ ಅವೆಲ್ಲ ಹೋಗಿಬಿಡ್ತು. ಹೋಗಿ ಈಗ ಪೀಟಿ ಹತ್ತಿ ಅಂತ ಬಂತು. ಈಗ ತೆಗಿಂದ ಇದನ್ನ ತೆಗಿಯಾಕತ್ತೀವಿ. ಈಗ ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದು ಮಾರಿಬಿಡ್ತಿದ್ರಾ? ಇಲ್ರಿ, ಆಳಿಗೆ ಕೊಡ್ತಾ ಇದ್ದೀವಿ ಅವಾಗ. ಆಳಿಗೆ ಕೊಡ್ತಾ ಇದ್ರಿ? ಅವಾಗ ದುಡ್ಡು ಬೇಡ್ತಿದ್ದಲ್ರಿ ಆಳು. ದಿನಕ್ಕೆ ಒಂದು ಆಳಿಗೆ 2 ಪಡಿ ಜೋಳ ಕೊಡ್ತಾ ಇದ್ವಿ. ಓಹೋ, ಹಂಗ. ವಾರಕ್ಕೊಮ್ಮೆ ಅವ್ರಿಗೆ ಜೋಳ ಅಳಿದ್ರಿ. ದಿನಂಪ್ರತಿ ಕೊಡ್ತಿದ್ದಿಲ್ಲ, ವಾರಕ್ಕೊಮ್ಮೆ ಜೋಳ ಅಳಿದು ಅದ್ರ ಮೇಲೆ ಜೋಳ ಮಾರೇ ಅಲ್ರಿ, ಇವತ್ತಿವರೆಗೂ ಮಾರಿಲ್ಲ ನಾವು. ಹಗೆದಾಗ ಹಾಕಿ ಇದನ್ನ ಮಾಡ್ತಿದ್ರಿ? ಹಗೆದಾಗ ಹಾಕಿ ಶೇಖರಣೆ ಮಾಡ್ತಿದ್ರಿ? ಈಗ ಅವು ಹಗೆ ತೆಗ್ಯಾರು ಹೋಗ್ಬಿಟ್ರೆ ಹಿಂಗಾಗಿ ಈಗ ಏನಿಲ್ಲ. ಈಗ ಜೋಳ ಸಹಿತ ಕ್ಷೇತ್ರ ಕಮ್ಮಿ ಆಗಿಬಿಡ್ತದೆ. ಕೊಯ್ಯಾರಿಲ್ಲ, ಒಕ್ಕಾರಿಲ್ಲ. ಈಗ ಮಿಷನರಿ ಬಂದವು ಬಿಡ್ರಿ. ಮಿಷನರಿ ಬಂದ್ರೂ ಆ ಜೋಳ ಹಾಕಕ್ಕೆ ಆಳು ಸಿಗಂಗಿಲ್ಲ. ಮನೆಯವರ ಪೇಚಾಡ್ತಾರೆ. ಆವಾಗ ಮೇಂಟೈನ್ ಮಾಡಿದ್ದು 100 ಎಕರೆ ಜಮೀನು ಇದ್ರು ಮೇಂಟೈನ್ ಮಾಡೋಕೆ ಹಗರಿತ್ತು ರೀ. ಈಗ ಅದ 100 ಜಮೀನು ಮಾಡೋಕ್ಕಾರ ಕಷ್ಟದಾಯಕ ಇದೆ. ಕಷ್ಟ ಆಯ್ತು. ಯಾಕೆ ಹಳೆಯ ಸಮಸ್ಯೆಗಳ ಉದ್ಭವ ಆಯ್ಕೋತ ಬಂದವ್ರೆ. ಈಗ ಹಿಂಗಾಗಿ ಈಗ ಮಕ್ಕಳು ಮಾಡಂಗಾಗ್ಯಾರ. ಈಗ ಅವರೇ ಮಾಡಿಕೊಂಡು ಹೋಗ್ತಾರೆ. ನಿನ್ನ ಹೆಸರೇನು ಪುಟ್ಟಿ? ಪೂರ್ಣಿಮಾ. ನಿಂದು? ಜಾನ್ವಿ. ನಿಂದಮ್ಮ? ಚಿನ್ಮಯ್. ಹೆಸರೇ ಮರ್ತೋಗಿತ್ತಕ್ಕಿಗೆ, ಒಂದು ನಿಮಿಷ ನೆನಪು ಮಾಡ್ಕೊಂಡಿಲ್ಲ. ಚಿನ್ಮಯ್. ನೋಡ, ಈ ಮಕ್ಕಳು ಇದನ್ನೆಲ್ಲ ನೋಡ್ತಾ ಇದಾರಲ್ಲ, ಫಾಲೋ ಮಾಡ್ತಾರೆ ಅವರು. ಹಿಂಗೆ ಯಾರ ಮನೆಗೆ ಇಲ್ಲೇ ಇಲ್ವಲ್ರಿ? ಕಳ್ಕೊಂಡ ಬಿಟ್ಟಿವಿ ಅವ. ಎಲ್ಲೋ ಬೆರಳು ಎಣಿಕೆ ಅಷ್ಟು ಇಡೀ ಊರಾಗ ಕೂಡ ನಿಮ್ದು ಒಂದೇ ಮಂತೇನ ಅನ್ಸುತ್ತಿಲ್ಲ. ಇನ್ನು ಯಾವುದೋ ಊರಾಗ ಒಂದೊಂದು ಮಂತೇನ ಅಷ್ಟೇ ಉಳ್ಕೊಂಡವು. ನಾನು ಅದಕ್ಕೆ ಇವು ಅಷ್ಟು ದಾಖಲೆ ಮಾಡೋಣ, ಇವೆಲ್ಲ ಕಣ್ಮರೆಯಾಗಿ ಹೋಗ್ಬಿಡ್ತವೆ. ಈ ಮುಂದೆ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂತಂದರೆ. ಯಪ್ಪ, ಎಷ್ಟು ತಂದೆ ತಾಯಿನ ಬೇಡ ಅಂತ ಅತ್ತೆ ಮಾವ ಇದಾರನ್ರಿ? ಹೌದ್ರಿ ಸರ್ ಅಂತ ಕೇಳ್ತಾರಲ್ಲ, ಏನು ಮಾಡೋದು ಅಂತ. ಅವ್ರು ಇಲ್ಲಿಕಂದ್ರೆ ನಾವು ಅದೇವ್ರಿ ಸರ್. ಆ ಪ್ರಶ್ನೆ ನಮ್ಮಲ್ಲಿ ನಮ್ಗೆ ಕೇಳ್ಕೊಂಡಾಗ ಅದ್ರ ಉತ್ತರ ಅಲ್ಲೇ ಇರ್ತೈತ್ರಿ ಸರ್. ಅದನ್ನೆಲ್ಲ ಮೀರಿ ಈಗ ಐತೆ ಅಂದಾಗ ಏನು ಮಾಡೋಕ್ಕಾಗಂಗಿಲ್ರಿ ಸರ್. ನಿಜಕ್ಕೂ ಖುಷಿ ಆಯ್ತು. ನಿಮ್ಮ ಯಜಮಾನ್ರಗಳನ್ನ ಒಂದಿಷ್ಟು ಮಾತಾಡಿಸ್ತೀನಿ. ನಿಮ್ಮ ಅಡುಗೆ ಮನೆ ನೋಡೋಣ ಹೆಂಗೈತಿ, ಬರ್ರಿ. ಇದು ಅಡಿಗೆ ಮನೆ. ಇದು ಒಲೆಮ್ಮ. ಇದು ಐತಿ, ಸ್ಟವ್ ಎಲ್ಲ ರೀ, ಎಲ್ಲ ಐತಿ. ಇದು ಒಲಿ ಮೇಲೆ ಎಲ್ಲ ರೊಟ್ಟಿ ಎಲ್ಲ ಒಲಿ ಮೇಲೆ ಮಾಡ್ತೇವ್ರಿ ಸರ್. ಇವು ಮೇಲೆ ಅಡುಗೆ ಎಲ್ಲ ಗ್ಯಾಸಿನ ಮೇಲೆ ಮಾಡ್ತೇವ್ರಿ ಸರ್. ಎರಡು ಆಧುನೀಕರಣ ಇಟ್ಕೊಂಡಿದ್ರಿ. ಎರಡು ಬೇಕು, ಅರ್ಜೆಂಟಿಗೆ ಆಗ್ಬೇಕು. ಓಕೆ. ನೀವು ಇವ್ರ ನಮ್ಮ ಮನೆ ಯಜಮಾನ್ರು? ಓಕೆ. ಬರ್ರಿ, ಇಷ್ಟೊತ್ತು ಬರ್ರಿ ಸರ್. ನೀವು ಕೇಳ್ತಿದ್ದೆ
ನಿಮ್ಮನ್ನು ಮಾತಾಡಿಸ್ತೀನಿ ಅಂತ ಹೇಳಿ ಅವರಂತೂ ಭಾಳ ಚಂದ, ಭಾಳ ಅದ್ಭುತ. ನಿಮ್ಗೆ ಹಿರಿಯರ್ನಂತೂ ಮಾತಾಡ್ಸಿದ್ದೀನಿ. ನಿಮ್ಮ ಜವಾಬ್ದಾರಿ ಏನು ಸರ್ ಮನೆಗೆ? ಒಕ್ಕಲ್ತನ ಮಾಡ್ತಾರೆ, ಫುಲ್ ಕಂಪ್ಲೀಟ್? ಹಾಂ, ಕಂಪ್ಲೀಟ್. ಮಿಷಿನರಿ, ಟ್ರ್ಯಾಕ್ಟರ್, ಒಟ್ಟು ಮೇಂಟೆನೆನ್ಸ್ ಮಾಡ್ತಾರಲ್ಲ. ಹೌದಾ? ಓಕೆ ಓಕೆ. ಇದು ಆಯ್ತು. ಮತ್ತೆ ಬೇರೆ ಬೇರೆ ನಿಮ್ದು ಅಲ್ಲಿ ಏನು ನೋಡಿದೆ ಎಲ್ಲ ಎಣ್ಣೆಗಾಣ ಐತಿ, ಅದೈತಿ, ಇದೈತಿ, ಅದನ್ನು ನಮ್ಮ ತಮ್ಮಾರು ನೋಡ್ಕೊತಾರೆ. ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್. ಹ್ಞೂ ರೀ. ನಾವೊಂದು ಈ ಪ್ಯೂರ್ ಕಮ್ತಾ ಮಾಡ್ತಾರೆ. ಅವರು ಒಬ್ಬರು ಮನ್ಯಾಗ ಇದ್ಕೊಂಡು ಗಿರಣಿ ಗಾಣ ಒಬ್ಬರು ನೋಡ್ಕೊತಾರೆ. ಒಬ್ರದ್ದು ಒಳ್ಳೆ ಎಣ್ಣೆ ಐತಿ, ಅಂಗಡಿ ಐತೆ ರೀ ಲಕ್ಷ್ಮೀಶ್ವರದಾಗ. ಅಲ್ಲಿ ಒಕ್ಕರ ಒಬ್ಬರಂತೂ ಹತ್ತಿ ವ್ಯಾಪಾರ ಮಾಡ್ತಾರೆ. ಒಬ್ಬರು ವಕೀಲರು ಅದಾರ, ಒಬ್ಬರು ಬೆಂಗಳೂರಾಗ ಕೆಲಸ ಮಾಡ್ತಾರೆ, ಒಬ್ಬರು ಪುಣಾದಾಗ ಅದಾರೆ, ಒಬ್ಬರು ಮಸ್ತಾರ್ ಅದಾರ. ಒಬ್ಬರು ಇದೈತಿ, ಒಬ್ಬರು ಕೆ ಬೇಕಾರೆ, ಒಬ್ಬರು ಅಗ್ರಿಕಲ್ಚರ್ ಇದನ್ನ ಮಾಡ್ತಾರೆ. ಔಷಧ ಬೇರೆ ಬೇರೆ ಜವಾಬ್ದಾರಿ ಇಸ್ಕೊಂಡು ಅವ್ರು ಮಾಡ್ತಾರೆ. ಎಲ್ಲಾರು ಅವ್ರವ್ರ ಕೆಲಸದಾಗ ಅದಾರ. ಒಂದು ಕ್ಲಾಸ್ ಆಗಲ್ಲ ಇದು. ಹ್ಞೂ. ಈಗ ಇಲ್ಲಿ ಮನ್ಯಾಗ ಏನೋ ಡಿಪಾರ್ಟ್ಮೆಂಟ್ ಅದಾವ ಅಂದ್ರೆ, ಈಗ ದವಾಖಾನಿಗೆ ಹೋದ್ ಇವ್ರನ್ನ ಕೇಳಬೇಕು ಅಥವಾ ಬಟ್ಟೆ ತರ ಕೇಳಬೇಕು, ಹಂಗೇನಿಲ್ಲ. ಹೋಗ್ಬೇಕಲ್ಲ, ಯಾರು ಖಾಲಿ ಇರ್ತಾರ ಅವ್ರು ಕರ್ಕೊಂಡು ಹೋಗ್ಬಿಡು. ಅವ್ರು ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗುದ್ರಿ. ಈಗ ಹೇಳ್ತಿದ್ರಿ ಇವ್ರು ಏನಾದ್ರು ಸಣ್ಣ ಪಟ್ಟ ಭಿನ್ನಾಭಿಪ್ರಾಯ ಬಂದ್ರೆ ಯಜಮಾನ್ರಿಗೆ ಹೇಳ್ತೀರಿ, ಏನ್ ಹೇಳ್ತೀರಿ ಅಂತ ಹೇಳ್ಬಿಟ್ಟು ನೀವ್ ಹೇಳ್ತಿದ್ರಂತೆ. ಮೊದಲು ನೀನ್ ಸರಿ ಹೋಗು ಅಂತ ಬಹಳ ಒಳ್ಳೆ ಮಾತು ಹೇಳಿದಿರಿ ನೀವು. ಹೌದು ಸರ್. ಈಗ ಅವರು ಸಣ್ಣಾರ್ರಿ, ಅವ್ರಿಗೆ ಹೇಳೋ ಬದ್ಲಿ ನಾವ ತಿದ್ಕೊಂಡ್ಬಿಟ್ರ ಅದು ಬದಲಾವಣೆ ಆಗಾಕತ್ತದ. ಈಗ ನಾವ ಅದನ್ನ ನೀವು ಹಂಗಲ್ಲ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ ಅಂತ ನಾವ ಹೇಳ್ಕೊಂಡು ಕುಂತ್ರೆ ಅವ್ರಿಗೆ ತಿಳಿದಲ್ಲ, ಅದಕ್ಕೆ ಅವ್ರು ವಾದಿಸುವಂತ ನಿಲ್ತಾರೆ. ಅದನ್ನು ಮಾತಾಡೋದೇನೈತೆ ರೀ, ಮಾತಾಡೋ ಕೆಲಸ ಮಾಡ್ಬೇಕು ಅಷ್ಟೇ. ಸುಮ್ಮನೆ ನಮ್ಮ ಕೆಲಸ ನಾವು ಮಾಡಿದ್ರೆ ತಾವ ನಮ್ಮ ಹಿಂದೆ ಬರ್ತಾರೆ ಅವರು. ಎಲ್ಲದಕ್ಕೂ ಸಣ್ಣ ಪುಟ್ಟದಕ್ಕೂ ನಾವು ಅದ ಮೇನ್ ಸರ. ಸಣ್ಣವ ಮೇನ್, ದೊಡ್ಡದು ಕೋಟಿ ಸಾಲ ಐತಂದ್ರೆ ಒಕ್ಕಲ್ತಂದ ನಮ್ಮ ಮನೆತನಕ್ಕೆ ಏನು ಸಮಸ್ಯೆ ಇಲ್ಲ ರೀ. ಭಿನ್ನಾಭಿಪ್ರಾಯ ಬಂದಂಗೆ ಇಲ್ಲಿ ಮಟ್ಟ ಚೆಂದಾಗಿ ನಡ್ಕೊಂಡಿವಲ್ಲ ಅವನು, ಅದೊಂದು ದೊಡ್ಡದು. ಇದನ್ನ ಕಲಿಸಿದ್ರಿ ನೀವು, ಭಾಳ ಒಳ್ಳೇದ್ರಿ ಅದು ಯೋಚನೆ. ನಾವ ತಿದ್ಕೊಂಡ್ಬಿಡೋದು ಅಂತ ಇದೆಯಲ್ಲ, ಅದ್ಭುತ ಅದು. ಸುಮ್ಮನೆ ಅವ್ರು ಹಂಗೆ ಮಾಡಿದ್ರು, ಅವ್ರ ಈಗ ನಾವು ಅಂದ್ವಿ ಅಂದ್ರೆ ಅವ್ರು ಅಂತಾರೆ ನಮ್ಗೆ, ಯಾಕೆ ಹಂಗೆ ಮಾಡಿದಕ್ಕೆ ಹಿಂಗೆ ಅಂದೀವಿ ಅಂತ ಅವ್ರು ಅಂತಾರೆ. ನಮ್ಮ ಅಣ್ಣ ಹಿಂಗೆ ಮಾಡಿದಕ್ಕೆ ನಾ ಅದಕ್ಕೆ ಅಂದೀನಿ ಅಂತ ನಮ್ಮ ತಮ್ಮ ಅಂತಾನ. ನಾವ ಏನು ಅಂತಂಗಿದ್ರೆ ಅವ್ರು ಏನು ಅಂತಾರೆ. ಸುಮ್ಮನೆ ಕೆಲಸ ಮಾಡ್ಬೇಕು, ತಮ್ಮ ಪಾಡಿಗೆ ತಾವು ಇರ್ಬೇಕು. ಮೂಲ ಮಂತ್ರ ಎಲ್ಲ ಮನೆಯನ್ನಾರು ಕಲಿಬೇಕು ಇದನ್ನ. ಕಲಿಬೇಕ್ರಿ ಸರ್. ಅದ ಒಂದು ದೊಡ್ಡ ರೀ, ಒಂದು ಮನೆತನ ನಡೆಸ್ಬೇಕಾದ್ರೆ ಮೇನ್ ಸಮಾಧಾನ, ಇನ್ನೊಬ್ಬರಿಗೆ ವಾದಿಸೋದು, ಇವ್ಯಾಡು ಬಿಡ್ಬೇಕು. ಅವ್ಯಾಡಿದ್ರೆ ಎಲ್ಲ ಜೀವನದಾಗ ಎಲ್ಲ ಗೆದಿಬೋದು ಅಂತ ನಮ್ಮ ಅಭಿಪ್ರಾಯ. ಎಷ್ಟು ದೊಡ್ಡದೈತಿ ರೀ ಮನಿ ಇದು? ಇದು 5 ಗುಂಟೆ ಐತಿ. 5 ಗುಂಟೆ, 5.5 ಗುಂಟೆ ಮನಿ. ಹಾಂ, ಇದು ರೂಮ್ ಅನ್ರಿ ಇದು? ಹ್ಞೂ ರೀ. ಹಾಂ, ಇವೆಲ್ಲ ರೂಮ್ ಸರ್. ಎಲ್ಲ ರೂಮ್ ಮಾಡ್ರಿ ಹಿಂಗೆ? ಹ್ಞೂ. ಹಾಂ ಹಾಂ ಹಾಂ. ಓಕೆ, ಇಲ್ಲಿ ಬರ್ರಿ. ಇದು ಪೂಜಾ ಮನಿ ರೀ. ಪೂಜಾ ಮನಿ? ಓಕೆ. ಎಲ್ಲ ಮತ್ತು ಬಾಳೆಹಣ್ಣು ಅಜ್ಜಾರ ರೀ. 5 ಮಂದಿ ಪಂಚಪೀಠಾಧೀಶ್ವರರು ಬಂದು ಹೋಗ್ಯಾರ. ಇವೆಲ್ಲ ಮನ್ಯಾಗ ತೆಗೆದಿದ್ದವ್ರಿ ಅಜ್ಜಾರ ಪೂಟ. ಹಾಂ, ಪ್ರತಿಯೊಬ್ಬರು ಬಂದಾರ. ಎಲ್ಲ ಪುಣ್ಯ ಐತಿ. ಗುರುಗಳು ಒಟ್ಟು ಬಿಡಂಗಿಲ್ಲ, ಯಾರ ಬರಲಿ ಅವ್ರು. ಕರ್ಕೊಂಬಂದು ಪ್ರಸಾದ ಮಾಡೋ ಶಕ್ತಿ ಕೊಟ್ಟಾರ ದೇವ್ರು. ಹಾಂ. ವರ್ಷಕ್ಕೆ ಉತ್ಪನ್ನ ಎಷ್ಟೈತಿ ಒಟ್ಟು ಟೋಟಲ್ ಎಲ್ಲ ಸೇರಿದ್ರೆ? ಟೋಟಲ್ ಒಂದು 35-40 ಲಕ್ಷ ಮಟ್ಟ ಬರ್ತಾರೆ ವರ್ಷಕ್ಕೆ. ಹ್ಞೂ. ಎಲ್ಲ ವ್ಯಾಪಾರದ್ದು? ಎಲ್ರಿ ವ್ಯಾಪಾರದ್ದಲ್ಲ, ಕೃಷಿದು, ಒಕ್ಕಲ್ತನದ್ದು. ವ್ಯಾಪಾರದ್ರಿ? ವ್ಯಾಪಾರದವ್ರು ಅವ್ರು ಮಾಡ್ತಾರೆ. ಅವ್ರು ಏನು ಮನೆಗೆ ಏನು ಕುರಿ ಐತಿ ಎಲ್ಲ ತಂದು ವ್ಯವಸ್ಥೆ ಮಾಡಿಬಿಡ್ತಾರೆ. ನೀವು ವ್ಯಾಪಾರದ ಇಷ್ಟು ದುಡಿದ್ರಿ ಅಷ್ಟು ದುಡಿದ್ರಿ ಅಂತ ನಾವು ಕೇಳಂಗಿಲ್ಲ. ಅವ್ರು ಎಷ್ಟು ಏನು ಕುರಿ ಐತಿ ಅಂತ ತಂದು ಹಾಕ್ತಾರೆ. ಗೊಬ್ಬರ ಇಲ್ಲ, ಗೊಬ್ಬರ ತಂದು ಹೋಗಿತಾರೆ. ಮನಿಗೇನು ಕೊರಿ ಆಗೈತಿ ಅದನ್ನ ಎಲ್ಲ ತಂದು ಕೊಡ್ತಾರೆ. ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಮತ್ತೊಬ್ರು ಕರೆಂಟ್ ತುಂಬಿಸ್ತಾರೆ. ಮನಿ ಕರೆಂಟ್ ಬಿಲ್ಲು ಎಲ್ಲ ಏನು ಕರೆಂಟಿಂದ ಏನೈತಿ ಇದರ ಖರ್ಚು ಅವ್ರು ನೋಡ್ತಾರೆ. ಒಟ್ಟು ಮನೆತನ ಖರ್ಚು ಎಷ್ಟೈತ್ರಿ ಹಂಗಾರೆ ತಿಂಗಳ ಮನೆತನ ಖರ್ಚು ಒಂದು 50,000 ರೂಪಾಯಿ ಸರ್. 50,000 ರೂಪಾಯಿ? ಎಲ್ಲ ಮನೆಯ ಜೋಳ ಗೋಧಿ ಇವನ್ನೆಲ್ಲ ಬಿಟ್ಟು ಹಾಂ, ಮ್ಯಾಲಿನ ಖರ್ಚಿದೆ? ಮೇಲಿನ ಖರ್ಚು. ಹಾಂ. ಓಹೋ ಹೋ ಹೋ. ಹ್ಞೂ, ಎಲ್ಲ ಬೆಳಿತೀವ್ರಿ. ಮತ್ತು ಸರ್ ಸಾಸಿವೆ, ಗುರೆಳ್ಳು, ಶೇಂಗಾ, ಹೆಸರು, ಮಡಿಕೆ, ಉಳ್ಳಿ, ಮನಿಗೇನು ಬೇಕು ಎಲ್ಲ ಬೆಳಿತೀವ್ರಿ. ಬೆಳೆದೂ ಇಷ್ಟು ತಿಂಗಳ ಖರ್ಚು ಐತಿ. ಇನ್ನು ಇದ್ರಾಗ
ಮಕ್ಕಳು ಫೀಸ್ ಸೇರಿಲ್ಲ, ಅದು ಸೇರಿಲ್ಲ, ಇದು ಸೇರಿಲ್ಲ, ಇಂಥವು ಏನು ಸೇರಿಲ್ಲ, ಎಲ್ಲ ಬೇರೆ ಬೇರೆ ಇರ್ತಾವ. ಅವೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಎಲ್ಲ ಭಾಳ ಇದ್ರೆ ಕಾಕರಿಗೆ ಹೇಳ್ತಾರೆ, ಅವರೆಲ್ಲ ಸದ್ದು ಮಾಡಿ ಸರಿ ಮಾಡ್ತಾರೆ. ಹೌದು, ಅಂದ್ರೆ ಎಲ್ಲ ಮಕ್ಕಳದು ಒಂದೇ ಸಲ, ಅದು ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ. ಹಾಂ, ಅವ್ರದ್ದು ಇವು ನಮ್ಮ ತಮ್ಮಾರ ಮಕ್ಕಳು, ಅವ್ರ ಮಕ್ಕಳು, ಇವು ಯಾವ ಭೇದ ಭಾವನೆ ಇಲ್ಲ, ಯಾರ ಹತ್ರ ಇಲ್ಲ. ಆಮೇಲೆ ಯಾರ್ಯಾರು ಏನೇನು ಓದ್ತಾರಂತಾರೆ ಅದನ್ನ ಓದ್ಬೋದು ಇಲ್ಲಿ. ಓದ್ಬೋದು. ಈ ರಿಸ್ಟ್ರಿಕ್ಷನ್ ಏನಿಲ್ಲ. ಇಲ್ಲ. ಬೇಡ ಕಮ್ತಕ್ ನಡಿ, ಓದಂಗಿದ್ರೆ ಓದ. ಹಾಂ, ಬೇಡ ನಡಿ ಕಮ್ತ ಮಾಡ. ಅಯ್ಯೋ ಮಸ್ತ್ ಹತ್ತಲ್ಲ. ಅವ್ರ ಇಂಟ್ರೆಸ್ಟ್ ಇದ್ದು ಕರೀತಾರೆ. ಇದನ್ನ ಮಾಡಂತ ಯಾರು ನಮ್ಮ ತಮ್ಮ ವಕೀಲ ಅದಾನ ಅಂದ್ರೆ ಅನ್ನಂಗಿಲ್ಲ. ನಿಮ್ಮ ಇಂಟ್ರೆಸ್ಟ್ ಅದು, ಬೇಕಾದ ಕಲೀರಿ ನೀವು. ಅದ್ಭುತ. ಬರ್ರಿ. ಇದು ಒಂದು ಇದು ಸಲ ಮೊದಲೆಲ್ಲ ಅಡಿಗೆ ಮನೆ ಇಲ್ಲೇ. ಏನು ಫೋಟೋ ಬ್ಲಾಕ್ ಅಂಡ್ ವೈಟ್ ಭಾರಿ ಅದಾವಲ್ರಿ ಅದ್ರ. ಮುಕ್ತಿನವರದ್ದಾರ, ಬಾಳೆಹಣ್ಣವರದ್ದಾರ, ಗಂಗಾಧರದ್ದಾರ ಅಂತಿದ್ರು. ಅವ್ರು ಅಡಪಲಕ್ಕೆ ಆಗಿದ್ರು ಅದು. ಅವರೇ ಅವ್ರು ಇಲ್ಲಿ ಮನ್ಯಾನ ಮುದುಕರ ನೋಡ್ರಿ, ಅವ್ರ ಮಕ್ಳಿದ್ರೆ ಇಲ್ಲೇ ಇದ್ದ ಇದನ್ನ ಮಾಡ್ಯಾರ. ಹೌದನ? ನಮ್ಮ ಅಮ್ಮಾರ ಅವ್ರು ಐತಿ, ರಾಟ್ ಅದಾವ್ರಿ. ರಾಟಿ ಐತಿ. ಓ, 2 ರಾಟಿ ಇಟ್ರಿ. ಗ್ರೈಂಡರ್ ಐತ್ರಿ. ಇದು ಸ್ಟಾಕ್. ಇದು ರೇಷನ್ ತಯಾರಿದ್ದಂಗೆ. ವಾರ 15 ಕೆಜಿ ಒಂದು ಡಬ್ಬಿ ಹೋಗತ್ ನೋಡ್ರಿ ಎಣ್ಣೆ. ಹೌದಾ? ವಾರ 15 ಕೆಜಿ ಡಬ್ಬಿ. ವಾರ 15 ಕೆಜಿ ಡಬ್ಬಿ. ಹಾಂ, ಮಂದಿನ ಭಾಳ ಆಕತ್ರಿ. ಮಂದಿ ಆರಾಮ ಮಾಡ್ಲಾಕ ಊಟ ಇಲ್ರಿ. ಒಟ್ಟಿಗೆ ಈಗ ನಮ್ಮ ಕಡೆ ಯಾವ ಲಗ್ನ ಪಟ್ಟ ಕೊಡಕ್ ಬಂದ್ಬಿಟ್ಲೆ ಮಾಡ್ಲಾಕ ಯಾವ ಒಂದು ಕೇಳಿ ಮಾಗಡಿ ಅವನು ಮಾಡ್ಲಾಕ ಊಟ ಮಾಡಿ ಯಾರ ಬರ್ರಿ. ಒಟ್ಟು ಸಾಧ್ಯ ಆದಷ್ಟು ಪ್ರಸಾದ ಮಾಡುವ, ಅಲ್ಲಿ ಅಂದ್ರೆ ನಾಷ್ಟ ಮಾಡಿಸ್ತಾರೆ. ಮಾಡ್ಲಾಕ ಊಟನೇ ಮಾಡಂತ ಬೆಸ್ಟ್. ಇದು ಬಚ್ಚಲ್ ಮನೆ ರೀ. ಓ, ಬಚ್ಚಲ್ ಮನೆ ಇಲ್ಲಿ ಮಾಡ್ಯಾನ. ವಾ, ಹಿತ್ಲದ ಇದು. ನಾವು ಹಿಂಗೆ ಎಂಟ್ರಿ ಕೊಟ್ಬಿಟ್ಟಿವಿ. ಇದು ಬಚ್ಚಲ್ ಮನೆ ಇಲ್ಲಿ ಎಲ್ಲ. ಇದು ವಾಷಿಂಗ್ ಮಿಷಿನ್. ಓ, ವಾಷಿಂಗ್ ಮಿಷಿನ್ ಹಾಕಿದೆ. ಇಲ್ಲಿ ಹಿತ್ತಲ್ಲ ಬೈಲಾರ್ ಕುಂದಿರ್ಸಿವ್ರಿ. ಈ ಸಂತಕದಾಗ ಏನಿಟ್ರಿ? ಭಾಳ ದಿವಸದ ನಂತರ ನೋಡಿನಿ ಸಂತಕ. ನಾವು ಬಾಂಡೆ ಸಾಮಾನು ರೀ, ಹಳೆವು. ಇಲ್ಲದ ನೋಡ್ರಿ, ಇವೆಲ್ಲ ಹಳೆವು. ಹಿಂದೆ ಸಂತಕ ಇವು ಜ್ವಾಳ ಗೋಧಿ ಹಾಕಿಡ್ತಿದ್ರಿ ಹಿಂದೆ. ಬರೀ ಜ್ವಾಳ ತುಂಬ ನೋಡ್ರಿ, ಜ್ವಾಳ ಗೋಧಿ ಕಡ್ಲಿ ಮನೆಗೆ ತುಂಬಿಡ್ತಿದ್ರು ಆಳಿಗೆ ಕೊಡಕ್ಕೆ. ಇವು 2 ಟ್ರ್ಯಾಕ್ಟರ್ ಅದಾವ್ರಿ, 3 ಟ್ರ್ಯಾಕ್ಟರ್ ಅದಾವ್ರಿ. 3 ಟ್ರ್ಯಾಕ್ಟರ್ ಅದಾವ. ಓಕೆ. ಇಲ್ಲೆಲ್ಲ ನೀರು ಏರ್ಸಕ್ಕೆ ಇದನ್ನೆಲ್ಲ ಕುಂದಿರ್ಸಿರ್ತಾರೆ. ಅಂದ್ರೆ ಕೆರೆಗೆ ನಮ್ಮ ಊರಿಗೆ ನೀರಿಲ್ಲ ಸರ್, ನೀರಿಲ್ಲ. ಮನೆಗೆ ನಳಪಳ ಇಲ್ಲ. ಇಲ್ಲಿ ಎಷ್ಟೊತ್ತಿರಿ ಕೆರೆಗೆ ಹೋಗಿ ತುಂಬ್ಕೊಂಬರ್ಬೇಕು, ಅವನ್ನ ಲಿಫ್ಟ್ ಮಾಡೋದು. ಮತ್ತು ನೀವು ಇಷ್ಟು ಜನಕ್ಕೆ ಏನು ಮಾಡ್ತೀರಿ? ಈ ಟ್ಯಾಂಕರೇ ತುಂಬ್ಕೊಂಬರ್ತೇವೆ. ಇವು ನೀರಿನ ಸಲ ಮಾಡ್ಬಿಟ್ರಿ? ನೋಡ್ರಿ, ನೀರಿನ ಸಲುವಾಗಿ ಅವು ಮಿಷನ್ ಎಲ್ಲ ಹೋಗಿ ಕೆರೆಯಾಗಿ ಇಟ್ಟು ತುಂಬ್ಕೊಂಬಂದು ಮ್ಯಾಗ್ಯಾರ. ಒಂದು ವೇಳೆ ಕೆರೆ ಬತ್ತಿದ್ರಿ ಏನು ಮಾಡ್ತೀರಿ? ಕೆರೆ ಬತ್ತಿದ್ರೆ ಅದ್ರಂತ ಕರ್ಮ ಹೇಳಂಗಿಲ್ಲ ರೀ. ಎಲ್ಲಿ ಇರ್ತಾವ ಎಲ್ಲಿ ಹೋಗಿ ನೀರು ಇರ್ತಾವೆ, ಸಂವಸಿರಿ, ಹೊಸಳ್ಳಿ, ಇಲ್ಲಿ ಬಸವತ್ತಾಳ, ಎಲ್ಲಿ ನೀರು ಇರ್ತಾವೆ ಮುಕ್ತಿ ಮದ್ರ ಮಟ್ಟ ಹೋಗಿ ತಂದೇವ್ರಿ. ಅಯ್ಯೋ ಶಿವನೇ. ಈಗಿನ ಟ್ರ್ಯಾಕ್ಟರ್ ಬಂದ್ರೆ ನಾವು ಎತ್ತಿಲ್ಲ ಚಕ್ಡಿ ತೊಗೊಂಡು ಹೋಗಿ ತರ್ತಿದ್ವಿ. ಚಕ್ಡಿ 4 ಕಮ್ತಕ್ ಬಂದಿಂದ 4 ಕಾಯಂ 2 ಚಕ್ರಿ 4 ಎತ್ತ ಬರೀ ನೀರು ಹೊರದ. ಅಲ್ಲ, ಇಲ್ಲಿ ಮತ್ತೆ ಈ ಊರಿಗೆ ನೀರಿನ ವ್ಯವಸ್ಥೆ ಇಲ್ರಿ. ಅದಾವು, ಅವು ಸ್ವಲ್ಪ ಬರ್ತಾವ್ರಿ. ಅವು ಆಟ ಒಂದು 8-10 ಕೂಡ ಬಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡಾಗ ಬರ್ತೈತ್ರಿ. ಅಲ್ಲಿ ಹೋಗಿ ತಂದ್ರೆ ನೀರು ಅವು ನಮಗೆಲ್ಲ ಪುರಾಟ ದಿನ 1 ಟ್ಯಾಂಕರ್ ನೀರು ಬೇಕು. ಇದೇನ್ರಿ? ಶೇಂಗಾ ಸರ್, ಇವು ಶೇಂಗಾ 10 ಎಕರೆಗೆ ಈ ಸಗ ನೋಡ್ರಿ. ಇವತ್ತು ಶೇಂಗಾ 10 ಎಕರೆದ್ ಬನ್ರಿ. ಹ್ಞೂ ರೀ. 50 ಚೀಲ ಕೊಂಡು ಮಣ್ಣ ಐತ್ರಿ, ಇನ್ನೂ ಒಗಾತಿ ಮಾಡಿಲ್ಲ ಅದನ್ನ. ಈ ಮಾಡಾಗದಕ್ಕೆ ಹಂಗೆ ತಂದು ಒಳಗಿಟ್ಟಿವಿ. ಎಷ್ಟು ಆಗ್ಬೇಕಾಗಿತ್ತು ಆ್ಯಕ್ಚುಲಿ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಒಂದು 200 ಚೀಲ ಆಗ್ಬೇಕಾಯ್ತು. 200 ಚೀಲ ಆಗ್ಬೇಕಾಗಿತ್ತು. ಅಯ್ಯೋ ಶಿವನೇ. ಯಾಕೆ, ಏನಾತ್ರಿ? ಇಲ್ಲ, ಮಳೆ ಜಗ್ಗಾಗಿರಿ. ಏನು ನೋಡಪ್ಪ, ರೈತ ಇವನ್ನೆಲ್ಲ ತಡ್ಕೋಬೇಕು. ಬರೇ ಲಾಭದ ಮಾತಾಡ್ತೀವಿ ನಾವು. ಲಾಭನ ಒಕ್ಕಲ್ತನದಾಗ ಸರ ಈಗ ಸದ್ಯಕ್ಕೆ ಏನೈತಲ್ಲ, ಲಾಭದ ಪರ್ಸೆಂಟೇಜ್ ಭಾಳ ಅಂದ್ರೆ 5% ಉಳಿದ್ರೆ ಅವ್ಗೆ ಅಂಗಿ ಅರಿಬಿ ಆದ್ರೆ ದೊಡ್ಡ ಪುಣ್ಯ ಒಂದು ಈಗಿನ ವ್ಯವಸ್ಥೆಗೆ. ದೊಡ್ಡ ಪಗಾರ ರೀ. ಔಷಧ ರೀ, ಎಲ್ಲ ಪಗಾರದ ಇರಲಿ ಬಿಡ್ರಿ, ಅವ್ರು ದುಡ್ತಾರೆ. ಇದು ಔಷಧ, ಗೊಬ್ಬರ, ಮೇಂಟೆನೆನ್ಸ್ ಎಲ್ಲ ಯಾವ ಸತ್ತಲ್ಲ ಸರ. 8-10 ಲಕ್ಷ ರೂಪಾಯಿ ಕೊಂಡ್ತಾರದ. ಅವಕ್ಕೆಲ್ಲ ಡೀಸೆಲ್ ಖರ್ಚು, ಆಯಲ್, ಅವೆಲ್ಲ ವಿಚಿತ್ರ ಐತ್ರಿ. ಅದು ಒಕ್ಕಲ್ತನದ
ಹಂಗೆ ಹಿಂದೆ ಮಾಡ್ಯಾರಲ್ರಿ, ಈಗ ನಾವು ಹಂಗೆ ಮಾಡೋದು. ಈಗ ಅವ್ರು ಹಿರಿಯರು ಮಾಡ್ಯಾರ ಅಂತೇಳಿ ನಾವು ಐತ್ರಿ ಹಿಂದೆ ನಡ್ಸ್ಕೊಂಬಂದಾರ. ನಾವು ಮತ್ತೀಗ ನಾವು ಮಾಡ್ಕೊತ ಬಂದೀವಿ. ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ಅದನ್ನ ಮಾಡ್ಕೊತ ಹೋಗೋದ್ರಿ. ಅದ್ಭುತ. ತಮ್ಮ ಹೆಸರು ಸರ್? ಗಂಗಾಧರ್. ಇವನ ರೀ ಸರ್. ನಾವು ಏನು ಮಾಡ್ತೀರಿ ಸರ್ ನೀವು? ನಾವು ಕಂತು ಮಾಡ್ತೀವಿ ಸರ್. ಇವ ಸರ್ 4 ಎತ್ತು ಉಳ್ದವ್ರಿ. 4 ಎತ್ತು ಉಳ್ದವು. ಏನು ದುರಂತ ರೀ ಸರ್ ನಿಮ್ಮಂತ 100 ಇವನು ಕೊಡೋದು ನಿಂತಿದ್ವಿ ನಾವು. ಅಯ್ಯೋ ಎಲ್ಲಿಪ್ಪ ಸುಳ್ಳ ಬರಂಗಿಲ್ಲ, ಅವ್ನು ಹೊಡ್ಯಂಗಿಲ್ಲ ಸರ್. ಅಲ್ರಿ ಹಂಗ ಪ್ರೇಮ ಇಲ್ಲೇ ನಿಮ್ಮ ಮಲ್ಲೇಶಪ್ಪ ಅವ್ರದ್ದು ಈಗ ನೋಡಿ ಬಂದೆ. ಅವರು ಸಗಣಿಯಲ್ಲಿ ದೊಡ್ಡ ಆಂದೋಲನ ಮಾಡಿ ಚಿತ್ರ ಬಿಡ್ರಿ ಅವ್ರು. ಮತ್ತೆ ಅದನ್ನ ನೋಡಿ ನೀವು ಯಾಕೆ ಅದನ್ನ ಅನ್ವಯ ಮಾಡಕ್ ಆಗ್ಲಿಲ್ಲ? ಅಂದ್ರೆ ಸರ್ ನಮ್ಗೆ ಇವನು ಬರೀ ಸಜ್ಜು ಮಾಡ್ಕೊಂಡು ಹೊಲಕ್ಕೆ ಹೋಗೋದು ಒಂದು ಮೇಂಟೈನ್ ಮಾಡೋದು. ಅಲ್ಲ ಆಳ ಬೇಕಾಗಿಲ್ಲಲ್ಲ ಅವ್ರ ಹೊಲಕ್ಕೆ. ಎಲ್ಲಿ ಇಬ್ಬರು ಅದಾರ, ಅವ್ರು ಎಲ್ಲಿ ಆಳ ಮಾಡ್ತಾರೆ ನಿಮ್ಗೆ? ನಾನು ಹೇಳಿದ್ದು ಬೆಳಿಯಕ ಸಗಣಿದ್ ನೀವು ಶುರು ಮಾಡಿದ್ರೆ ಅವ್ರು ನೋಡಿ ಆ ಹಸುವಿಂದನೇ ಬಂದಿದ್ದನ್ನು ಏನು ಕ್ರಾಂತಿ. ಇಲ್ಲ ಐತಲ್ರಿ 4 ಟ್ರಿಪ್ ಆಕತ್ರಿ. 4 ಟ್ರಿಪ್ ಆಗುತ್ತೆ. 4 ಟ್ರಿಪ್ ಆಗತ್ತೆ. ಈಗ 2 ವರ್ಷ ಆತು ನೋಡ್ರಿ, 20 ಹಾಕೊಂಡು ಕಮ್ಮಿ ಆಗ್ಯಾವ್ರಿ ದನ. ಈಗ ಮತ್ತೆ ಇದು ಗೊಬ್ಬರನ ಆಗೋದು, ದನ ಯಾಕೆ ತೆಗೆದ್ರಿ ನೀವು? ಅಲ್ಲ ಸರ್ ಮಾಡ್ರಿಲ್ಲ. ಈಗ ನಾವು ಇವ್ನು ಮಾಡ್ಕೊಂಡು ನಿಂತೀವಿ ಅಂದ್ರೆ ಹೊಲಕ್ಕೆ ಹೋಗೋದು ನಿಲ್ತೈತಿ. ನೋಡಪ್ಪ ತಿಪ್ಪಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನನಗಂತ. ಒಕ್ಕಲ್ತನ ಮನಿ ಅಂತಾರೆ ಇದಕ್ಕೆ. ಹಿಂದೆ ಕನ್ಯಾ ಕೊಡ್ಬೇಕಾದ್ರೆ ತಿಪ್ಪ ಅದಾವನ ಅಂತ ಕೇಳ್ತಿದ್ರಂತ. ತಿಪ್ಪ್ರಿ ಹಿತ್ತಲ್ದಾಗ ದೊಡ್ಡ ಮಣಿ ಐತೆ ಅನ್ನೋದು ನೋಡಿ ಕೊಡ್ತಿದ್ರಂತ. ಹೌದಲ್ಲ? ಮತ್ತೆ ಏನು ಅವ್ರೇನು ದಡ್ರನ್ರಿ ನೋಡಿ, ಅವಾಗಲೇ ಎಷ್ಟು ಅವ್ರಿಗೆ ಇದು ಇತ್ತು ಅಂತ. ಕನ್ಯಾ ಕೊಡಕ್ಕೆ ಬಂದ್ರಿ ಹಿತ್ತಲ್ದನ ಬಣಿ ನೋಡಿ ಹಾಕಿದ್ರಂತ ಇವನು. ನಾವು ನಾಳೆ ಮಂದಿ ಕರ್ಕೊಂಡ್ಬಂದ್ರೆ ದನ ಅದನ್ನ ಹಿಡಿಯೋಷ್ಟು ಶಕ್ತಿ ಇವಾಗ ಐತೆ ಅಲ್ಲ ಅಂತೇಳಿ. ತಮ್ಮ ಹೆಸರು? ಅಶೋಕ್ ಅಮೀನ್ ಬಾವಿ ಅಂತೇಳಿ ಸರ್. ಅಶೋಕ್ ಅಮೀನ್ ಬಾವಿ. ತಾವು? ನಾ KVL ವರ್ಕ್ ಮಾಡ್ತೀನಿ ಸರ್. ಹೌದಾ? ಇಲ್ಲೇ ಲೋಕಲ್ ಸರ್. ನಮ್ಮದು ಗ್ರಾಮದ ಪ್ರತಿನಿಧಿ ಅಂತೇಳಿ ಒಂದು ಪ್ರಾಜೆಕ್ಟ್ ಇದೆ ಸರ್. ಅದರಲ್ಲಿ ಕೆಲಸ ಕೊಡ್ತಾ ಇದ್ದೀನಿ. 20 ವರ್ಷ ಆಯ್ತು ಸರ್, ಕಂಟಿನ್ಯೂ ಮಾಡ್ತಾ ಇದ್ವಿ. ಓಕೆ. ನೀವು ತಮ್ಮನ? ಅಲ್ಲ ಸರ್, ನಾವು 2ನೇವ್ರು ಇದ್ದಾರಲ್ಲ ಅವ್ರ ಹಿರಿಯ ಮಗ ಸರ್. ನಾವು 2ನೇವ್ರ ಹಿರಿಯ ಮಗ? 2ನೇವ್ರ ಹಿರಿಯ ಮಗ ಸರ್. ಓಕೆ. ಎಷ್ಟು ಜನ ಮಕ್ಕಳು ನೀವು? ನಾವು ನಮ್ಮ ತಮ್ಮ ಒಬ್ಬರಿದ್ದಾರೆ, ಅವ್ರು ಬೆಂಗಳೂರು ಕೆಲಸ ಮಾಡ್ತಾರೆ. 3 ಜನ ತಂಗಿಯಾರಿದ್ದಾರೆ ಸರ್. 3 ಜನದ ಮದುವೆ ಆಗಿದೆ ಸರ್. 3 ಜನ ಮದುವೆ ಆಗಿದೆ. ಓಕೆ ಓಕೆ. ನನಗೆ ಇನ್ನೊಂದು ಕುತೂಹಲದ ವಿಷಯ ಏನಂತಂದ್ರೆ ನೋಡಿ, ಕೂಡು ಕುಟುಂಬದಲ್ಲಿ ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದಿರಿ. ಹ್ಞೂ ಸರ್. ಅಲ್ವಾ? ನಿಮ್ಮ ತಂಗಿಯಾರ್ದು ಮದುವೆ ಆಗಿದೆ, ನಿಮ್ಮದು ಮದುವೆ ಅವರೇ ನಮ್ಮ ಫಾದರ್ ಮಾಡಿದ್ದಾರೆ. ಎಲ್ಲ ಮದುವೆ ಅವರೇ ಮಾಡಿದ್ದಾರೆ. ಒಟ್ಟು ನಿಮ್ಮ ದೊಡ್ಡಪ್ಪರು ನಮ್ಮ ದೊಡ್ಡಪ್ಪರು ಅವರೇ ಮಾಡಿದ್ದಾರೆ. ಎಲ್ಲ ರೀ ಅವರೆಲ್ಲ ಮಾಡಿದ್ದಾರೆ. ನಾವು ಈಗ ನಮ್ದು ಅವರೆಲ್ಲ ಜವಾಬ್ದಾರಿ ಎಲ್ಲ ಪೂರ ಅವತಾರಿ ಸಂಪೂರ್ಣ. ಅವ್ರ ಡೈರೆಕ್ಷನ್ ಒಳಗೆ ನಾವು ಈಗ ಮುಂದುವರಿತಾ ಇರೋದ್ರಿ. ಅಪ್ಪನೇ ಹೇಳ್ಬೇಕು ದೊಡ್ಡ ಹಂಗೇನಿಲ್ಲ. 4 ಜನರೊಳಗೆ ಯಾರೊಬ್ರು ಡೈರೆಕ್ಷನ್ ಬಂದ್ರೆ ಏನಾದ್ರೂ ನಮ್ಮ ನಡುವೆ ಏನಾದ್ರು ಮಾತುಕತೆ ಇದ್ರೆ ರೀ ಎಲ್ಲರೂ ಸೇರಿ ಅವ್ರ ಮುಂದೆ ಇಟ್ಕೊಂಡು ಅವ್ರು ಮಾತಾಡ್ಕೊಂಡು ನಾವು ಡಿಸಿಷನ್ ತೊಗೊಂತೇವ್ರಿ. ಒಬ್ರು ವೈಯಕ್ತಿಕವಾಗಿ ಯಾರು ಡಿಸಿಷನ್ ತೊಗೊಳೋದಲ್ಲ. ಇದು ಎಲ್ಲಾರನ್ನೂ ಸೇರಿಸಿ. ಹೌದ್ರಿ, ಎಲ್ಲರನ್ನೂ ಸೇರಿಸಿ ಇದು ಹಿಂಗೆ ಮಾಡ್ಬೇಕು ಹಿಂಗಿಲ್ಲ ಅನ್ನೋ ಡಿಸಿಷನ್ ತೊಗೊಂಡು ಇದು ಯಾವ್ದು ಮಾಡಿದ್ರೆ ಸರಿ ಆಗ್ತದೆ ಅವ್ರನ್ನ ಹಿರಿಯರನ್ನ ಸಲಹೆ ಕೇಳಿರಿ ನಾವು ಮುಂದುವರಿತೀವಿ. ಯಾವುದೇ ಆದ್ರೆ ನಾವು ನಮ್ಮ ವೈಯಕ್ತಿಕ ವಿಚಾರ ಆದ್ರೆ ರೀ, ನಮ್ಮ ವೈಯಕ್ತಿಕವಾಗಿ ನಾವು ಪರ್ಸನಲಾಗಿ ಏನೋ ಮಾಡ್ಬೇಕಂದ್ರೆ ಒಬ್ರೊಬ್ರು ನಾವು ಮಾತಾಡ್ಕೊಂಡು ಅಣ್ಣ ತಮ್ಮಗಳು ಮಾತಾಡ್ಕೊಂಡು ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತಿ, ಇದು ಹಿಂಗಿಲ್ಲ, ಇದಕ್ಕೇನು ಪರಿಹಾರ ಮಾಡ್ಬೇಕು, ಆ ಥರ ಒಂದು ಬಾಂಧವ್ಯ ಇದೆ ರೀ ನಮ್ಮ ನೋಡು. ಮತ್ತು ಇತ್ತಿತ್ತಲಾಗಿ ಈಗಿಂದ ಒಂದು ಜನ್ರೇಷನ್ ಇದೆ, ವಯಸ್ಸಾಗಿದೆ, ನಿಮ್ಗೇನು ಗೊತ್ತೈತ್ರಿ, ನಾವು ನಿಮ್ಗೆ ಯಾಕೆ ಹೇಳ್ಬೇಕು, ಏನು ನಮ್ಗೇನು ಗೊತ್ತಿಲ್ಲನ ಅನ್ನೋ ಥರ. ನಾವು ಅವ್ರಿಗೆ ಬೆಲೆ ಕೊಟ್ಟಷ್ಟು ನಮ್ದು ನಾವು ಭಾಳ ದಿವಸ ಬದುಕ್ತೀವಿ ರೀ. ಹಿರಿಯರಿಗೆ ಬೆಲೆ ಕೊಟ್ಟಷ್ಟು ಅವ್ರ ಸಲಹೆ ಸೂಚನೆಗಳ ಮೇಲೆ ನಾವು ನಿಂತಿರ್ತೀವಲ್ರಿ. ನಮ್ದೇ ನಾವು ನಡೆಸಿದ್ರೆ ಇವರಾಗೇನು ಉಳಿತು, ಬೆಲೆಯನ್ನು ಉಳಿತು. ಹಿರಿಯರದು ಬೇಕಲ್ಲ, ಹಿರಿಯರದು ಮಾತು ಬರ್ತೈತಲ್ಲ, ಅದು ಎಷ್ಟು ಕೊಟ್ಟು ಸಿಗೋದಿಲ್ಲ. ನಾವು ನಾಳೆ ಅದು ಕಳ್ಕೊಂಡ್ ಮೇಲೆ ಸಿಗೋದಿಲ್ಲ ನಮಗೆ, ನಾವು ಹುಡ್ಕಾಡ್ಕೊಂತ ಹೋದ್ರೆ ಸಿಗೋದಿಲ್ಲ ನಮಗೆ ಅದು ಹಿರಿಯರದು. ಇದ್ದಾಗ ಅವ್ರ ಸಲಹೆ ತಗೊಂಡು ಮುಂದುವರೆದಷ್ಟು ಭಾಳ ಉತ್ತಮ. ನಮಗೂ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ನಮ್ಗೆ ಕೆಟ್ಟದ ತನಕ ಬಡಿಸೋದಲ್ರಿ. ತಂದೆ ತಾಯಿ ಯಾವಾಗಲೂ ನಮ್ಗೆ ಕೆಟ್ಟದ್ದು ಬಯಸೋದಲ್ಲ, ಒಳ್ಳೇದ ನಮ್ಮ ಬಗ್ಗೆ ಒಳ್ಳೇದಿರ್ತೈತೆ ಕಾಳಜಿ. ಓಕೆ ಗೆಳೆಯರೇ, ಇಷ್ಟೊತ್ತು ಈ ತುಂಬ ಕುಟುಂಬದ ಕತೆ ಕೇಳ್ತಾ ಇದ್ರಿ. ನಾವು ಕಲಿಬೇಕಾಗದ ಪಾಠ ಬೇಕಾದಷ್ಟಿದೆ, ಒಂದಲ್ಲ ಎರಡಲ್ಲ. ಒಂದೇ ಒಂದು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಏನು ಅಂತಂದರೆ, ಒಂದಿಷ್ಟು ತಾಳ್ಮೆ ಸಹನೆ ನಿಮಗಿದ್ದರೆ ಖಂಡಿತ ಇಂಥ ಕುಟುಂಬನ ನೀವು ಕೂಡ ಪಡಿಬಹುದು. ದೊಡ್ಡವ್ರು ಹೇಳಿದ್ದು ಅದೇ. ಆಮೇಲೆ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಅಂತ ಏನಿಲ್ಲ. ನಾವು ಹಿರಿಯರಾದವರು ಅದನ್ನು ತಾಳ್ಮೆಯಿಂದ ಇದ್ದಾಗ ಅದನ್ನು ಚಿಕ್ಕವರು ಕಲಿತಾರೆ. ಹಾಗಾಗಿ ಇದು ನಡೆದಿದೆ. ತಾಯಂದಿರು ಮಾತಾಡಿದ್ದಾರೆ, ಹಿರಿಯರು ಮಾತಾಡಿದ್ದಾರೆ. ಒಂದು ದೊಡ್ಡ ಪರಂಪರೆ. ಈ ತುಂಬ ಕುಟುಂಬಗಳು ಮರೆತು ಹೋಗುವಂಥ ಈ ಕಾಲದಲ್ಲಿ ಇಂಥ ಕತೆಗಳು ಸಿಗೋದೇ ಅಪರೂಪ. ಹಾಗಾಗಿ ಈ ಕತೆ ತೊಗೊಂಡಿದ್ದು ನನಗಂತೂ ಖುಷಿ ಆಯಿತು. ನೀವು ಮನೆ ಮಂದಿ ಎಲ್ಲ ಮಕ್ಕಳನ್ನ ಕುಟ್ಕೊಂಡು ಇಂಥವನ್ನು ತೋರಿಸ್ಬೇಕು. ಇವತ್ತಿನ ಸೀರಿಯಲ್ಗಳಲ್ಲಿ ಆ ಮೌಲ್ಯಗಳು ಉಳಿದಿಲ್ಲ, ಇವತ್ತಿನ ಸಿನಿಮಾಗಳಲ್ಲಿ ಆ ಮೌಲ್ಯಗಳು ಉಳಿದಿಲ್ಲ, ಮರೆಯಾಗಿ ಹೋಗ್ಬಿಟ್ಟಿದೆ. ಮತ್ತು ಮಕ್ಕಳಿಗೇನು ದಾಟಿಸ್ತೀವಿ ನಾವು ಅಲ್ವಾ? ಹಾಗಾಗಿ ಇಂಥ ಕತೆಗಳನ್ನ ದಾಟಿಸಿದ್ರೆ ಮುಂದೆ ಆಮೇಲೆ ಇದು ಒಂದು ನೆನ್ಪಿಟ್ಕೋಬೇಕು, ಇವು ನಮಗೂ ಕೂಡ ಅನ್ವಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ನಮಗೂ ಕೂಡ ವಯಸ್ಸಾಗುತ್ತೆ.
ಪ್ರತಿ ಊರಲ್ಲಿ ಆಶ್ರಮಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಸಂಬಂಧಗಳು ಮುರಿತಾ ಹೋಗುತ್ತೆ. ಆವಾಗ ನಾವು ಪಡೆಯುವಂಥದ್ದೇನೋ ನಮ್ಮ ಆಸೆ ಏನೋ ಭಾಷಣಗಳಲ್ಲಿ ಮಾತಾಡ್ತೀವಿ, ಬಟ್ ಕಾರ್ಯಕ್ಕೆ ಬಂದರೆ ಹಾಗಿರೋದಿಲ್ಲ. ಬಟ್ ಈ ಮನೆ ನೋಡಿದರೆ ನಿಜಕ್ಕೂ ಖುಷಿ ಆಗುತ್ತೆ. ಇಲ್ಲಿ 3 ಜನರೇಷನ್ 4 ಜನರೇಷನ್ ಇಲ್ಲಿ ಕೂತಿದ್ದಾರೆ ನಮ್ಮ ಮುಂದೆ. ಎಲ್ರದ್ದು ಒಂದೇ ಮಂತ್ರ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಚೆನ್ನಾಗಿದ್ದೀವಿ, ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೆ ನಾವೇ ಬಗೆಹರಿಸ್ಕೊತೀವಿ. ಎಲ್ಲರ ಮನೇಲಿ ಇರೋದಲ್ರಿ. ಭಿನ್ನಾಭಿಪ್ರಾಯಗಳಿಲ್ದಂಗೆ ಹೆಂಗಿರುತ್ತೆ, ಜಗಳ ಬರೋದೆ, ಇನ್ನೊಂದು ಆಗೋದೆ, ಎಲ್ಲವೂ ಆಗದೆ. ಬಟ್ ಕೂತ್ಕೊಂಡು ಒಂದು ಭಾಳ ಚೆನ್ನಾಗಿ ಹೇಳ್ತಿದ್ರು ಅಮ್ಮ ಇಲ್ಲಿ, ನೀನು ಅವ್ರಿಗೆ ಹೇಳೋದಕ್ಕಿಂತ ನೀನು ಸರಿ ಹೋಗ್ಬಿಡುತ್ತೆ. ನಮ್ಮ ಪ್ರಾಬ್ಲಮ್ ಏನಂದರೆ ನಾನು ಸರಿ, ಉಳಿದವರೆಲ್ಲ ತಪ್ಪು ಮಾಡಿದ್ದಾರೆ ಅಂತ ತಿದ್ದಕ್ಕೆ ಹೋದಾಗಲೇ ಮನೆಯಲ್ಲಿ ಜಗಳ ಬರೋದು ಅಂತ ಹೇಳ್ತಾರೆ. ದಯವಿಟ್ಟು ಹಾಗಾಗದಿರಲಿ. ಇಂಥ ಮನೆಗಳು ಇನ್ನೂ ಹೆಚ್ಚು ಬರಲಿ, ಹೆಚ್ಚು ಬೆಳಗಲಿ, ಇಂಥ ಸಂಬಂಧಗಳು ಉಳಿಲಿ. ಇವನ್ನ ನೋಡಿ ನಾವು ಕಲಿಯುವಂಗಾಗಲಿ. ಬನ್ನಿ ಇಂಥ ಊರಿಗೆ ಬಂದಾಗೆಲ್ಲ ಇಂಥವ್ರನ್ನ ಸಂದರ್ಶನ ಮಾಡಿ. ಯಾವಾಗಲೂ ಬರೀ ದುಡ್ಡು ಎಷ್ಟು ಬಂತು, ತಿಂಗಳಿಗೆ ಎಷ್ಟು ದುಡಿತೀಯ, ಅಷ್ಟು ಕೋಟಿ ದುಡ್ದೆ, ಇಷ್ಟು ಏನು ಮಾಡ್ತೀರಿ ಅದು ತೊಗೊಂಡು ಮನೆಯಲ್ಲಿ ಈ ಥರದ್ದು ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ಅದಕ್ಕೆ ಯಾವುದಕ್ಕೂ ಬೆಲೆ ಇರೋದಿಲ್ಲ. ಹಾಗಾಗಿ ಹಿಂದೆ ನಾವು ಬೇಕಾದ ಸಿನಿಮಾಗಳು ನೋಡಿದ್ವಿ, ಒಟ್ಟು ಕುಟುಂಬಗಳು. ಇವತ್ತು ಅವು ಮರೆಯಾಗಿದೆ. ಮತ್ತೆ ಅದನ್ನು ಬದುಕಿನ ಬುತ್ತಿಗೆ ಈ ಎಲ್ಲ ಕುಟುಂಬ ಸಹಕರಿಸಿದೆ. ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕಥೆಯನ್ನು ನಿಜಕ್ಕೂ ಮುಗಿಸೋದಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ಇವ್ರು ಕೃಷಿ ತೋರಿಸ್ಬೇಕಾಗಿತ್ತು. ನೀನು ದೊಡ್ಡ ಬದುಕು ಬೆಳಗ್ಗೆಯಿಂದ ಶುರು ಆದರೆ ಸಾಯಂಕಾಲವರೆಗೆ ತೋರಿಸೋನು ನಾನು. ಬಟ್ ಬೇರೆ ಕತೆಗೆ ಹೋಗ್ಬೇಕಾಗಿರೋದ್ರಿಂದ ಇದು ಒಂದು ಅಲ್ಪ ವಿರಾಮ ಅಂತ ಹೇಳ್ತೀನಿ. ಮುಂದೆ ಇನ್ನೊಂದು ಸಲ ಭೇಟಿಯಾದಾಗ ಇವ್ರ ಕೃಷಿ ಎಲ್ಲವನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.